ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಏಪ್ರಿಲ್ 11, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಇಂದು ನಿಮ್ಮ ಜೀವನದಲ್ಲಿ ಚಟುವಟಿಕೆಗಳು ವೇಗವಾಗಿ ನಡೆಯಲಿವೆ. ಚಂದ್ರನು ಮಂಗಳನ ಸಾನ್ನಿಧ್ಯದಲ್ಲಿ ಚತುರ್ಥ ಸ್ಥಾನದಲ್ಲಿ ಸಂಚರಿಸುತ್ತಿರುವ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿ ಆವೇಶ ಮತ್ತು ಉತ್ಸಾಹ ಎರಡೂ ಹೆಚ್ಚಾಗುತ್ತವೆ. ಆದರೆ ಇದು ಸಮಾನ ಪ್ರಮಾಣದ ಕಾಳಜಿಯನ್ನು ತರಬಹುದು. ನಿರ್ಧಾರಗಳ ಬಗ್ಗೆ ನಿಖರ ಚಿಂತನೆ ಹಾಗೂ ಕುಟುಂಬ ಆಧ್ಯಾತ್ಮದ ಮಧ್ಯೆ ಸಮತೋಲನ ಸಾಧಿಸುವ ಅಗತ್ಯವಿದೆ. ನಮ್ಮೊಳಗಿನ ಶಕ್ತಿ, ಆತ್ಮವಿಶ್ವಾಸ ಹಾಗೂ ಬಾಹ್ಯ ಜಗತ್ತಿನ ಒತ್ತಡಗಳ ನಡುವೆಯಾದ ಪಥಸಂಧಿಯಲ್ಲಿ ನೀವು ಇರುತ್ತೀರಿ. ಇದು ಅವಕಾಶಗಳನ್ನು ಕೂಡ ತರಬಲ್ಲದು. ಎಚ್ಚರದಿಂದ ಮುನ್ನಡೆದರೆ ಜೀವನದಲ್ಲಿ ಮುನ್ನಡೆಯಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗಸ್ಥರು ಇಂದು ತಮ್ಮ ಕಾರ್ಯದ ವಿಷಯದಲ್ಲಿ ಹೊಸದೊಂದು ಶಕ್ತಿ ಅನುಭವಿಸುತ್ತೀರಿ. ನೀವು ಹೊಸ ಯೋಜನೆಗಳ ರೂಪರೇಖೆಯನ್ನು ರೂಪಿಸುತ್ತಿದ್ದರೆ ಇಂದೇ ಪ್ರಾರಂಭಿಸುವುದಕ್ಕೆ ಯೋಗ್ಯ ದಿನ. ಸಹೋದ್ಯೋಗಿಗಳಿಂದ ಸಹಕಾರದ ನಿರೀಕ್ಷೆ ಇರಲಿ, ಆದರೆ ಸಣ್ಣ ತಪ್ಪುಗಳಿಂದಾಗಿ ದೋಷಾರೋಪಗಳಾಗಬಹುದಾದ ಯೋಗವಿದೆ. ಮುಖ್ಯಸ್ಥರ ಕಣ್ಣು ನಿಮ್ಮತ್ತ ಸೆಳೆಯಬಹುದಾದ ದಿನವಿದು. ಅಂದರಿಂದಲೇ ಪ್ರತಿ ಕಾರ್ಯದ ಬಗ್ಗೆ ಹೆಚ್ಚು ಸ್ಪಷ್ಟತೆ, ಶಿಸ್ತು ಮತ್ತು ಶ್ರದ್ಧೆ ಅಗತ್ಯವಿದೆ. ವಿಳಂಬದಿಂದ ದೂರವಿರಿ. ವ್ಯಾಪಾರದಲ್ಲಿ ಹೊಸ ಸಹಕರಿಸುವ ಒಪ್ಪಂದಗಳು ಸಾಧ್ಯವಿದೆ. ಹಳೆ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಬರುವ ಸಾಧ್ಯತೆ ಇದೆ. ಬ್ಯಾಂಕ್ ಸಂಬಂಧಿತ ವ್ಯವಹಾರಗಳಲ್ಲಿ ಶುಭ ಯೋಗವಿದೆ, ಆದರೆ ಲಘುವಾಗಿ ತೆಗೆದುಕೊಳ್ಳಬಾರದು. ಈ ದಿನದ ಒತ್ತಡದ ಮಧ್ಯೆ ತಾಳ್ಮೆ ಉಳಿಸಿಕೊಳ್ಳುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ನಿಮಗೆ ಹೆಚ್ಚು ಜಾಗರೂಕತೆ ಅಗತ್ಯವಿದೆ. ಒಟ್ಟಾರೆ ನಿರೀಕ್ಷೆಗಿಂತ ಕಡಿಮೆ ಲಾಭದ ಯೋಗವಿದೆ. ಆದರೂ ಸುದೀರ್ಘಗತಿಯ ಯೋಜನೆಗಳಿಗೆ ಬಿಗುವಾದ ಬಜೆಟ್ ವಿನ್ಯಾಸ ಮಾಡುವುದು ಒಳಿತು. ಹಣ ಬರುವ ದಾರಿ ಒಂದು ಕಡೆ ಇರುತ್ತದೆ, ಆದರೆ ಅಚ್ಚರಿಯ ವೆಚ್ಚಗಳು ಮತ್ತೊಂದು ಕಡೆ ಉಂಟಾಗಬಹುದು. ವಿಶೇಷವಾಗಿ ವಾಹನ, ಮನೆ ಅಥವಾ ವಿದ್ಯುತ್ ಉಪಕರಣಗಳ ದುರಸ್ತಿ ಸೇರಿ ಹೊರಚೀಲು ಸಾಧ್ಯ. ಹೆಚ್ಚು ಲಾಭದ ನಿರೀಕ್ಷೆಯಲ್ಲಿ ಅತಿಯಾದ ಹೂಡಿಕೆ ಅಥವಾ ಲಾಟರಿ ಸ್ವಪ್ನದಲ್ಲಿ ತೊಡಗಿದರೆ ನಷ್ಟ ಸಂಭವಿಸಬಹುದು. ನಿಧಾನಗತಿಯ ಹೂಡಿಕೆ, ಕ್ರಿಯಾತ್ಮಕ ಬಜೆಟ್ ಮತ್ತು ಕುಟುಂಬದ ಸದಸ್ಯರ ಸಲಹೆ ಪ್ರಾಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಮೇಷರಾಶಿಯವರಿಗೆ ತೀವ್ರ ದೇಹಶ್ರಮ ಅಥವಾ ನಿದ್ರೆ ಕೊರತೆ ತೊಂದರೆ ನೀಡಬಹುದಾದ ದಿನ. ತಲೆನೋವು, ಮೂರನೆಯ ಕಣ್ಣು ಭಾಗದ ಒತ್ತಡ, ಕಣ್ಣುಗಳಲ್ಲಿ ಒಣತೆ ಅಥವಾ ದೇಹದ ಉಷ್ಣತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಪಾಲು, ಹಸಿವಾಗಿಯೇ ಹೊರಡುವಿಕೆ ಅಥವಾ ಸಮಯಕ್ಕೆ ತಿನ್ನದ ಆದತೆಯಿಂದ ತೊದಲು ತೊಂದರೆ ಉಂಟಾಗಬಹುದು. ಶರೀರಕ್ಕೆ ಶಕ್ತಿ ನೀಡುವ ತಾಜಾ ಹಣ್ಣುಗಳು, ವಿಟಮಿನ್ ಪೂರಕ ಆಹಾರ ಹಾಗೂ ಹೊತ್ತಿಗೆ ನಿದ್ರೆ ಮುಖ್ಯ. ಮೂತ್ರಪಿಂಡ, ಮೈನೋವು ಅಥವಾ ಹೊಟ್ಟೆ ಜೀರ್ಣಕ್ರಿಯೆಯ ಸಮಸ್ಯೆಗಳಿಂದ ಬಳಲಿದವರು ಆರೋಗ್ಯಪೂರ್ಣ ಪಥ್ಯ ಅನುಸರಿಸಬೇಕು. ಶೀತ, ನಜಲೆ ಅಥವಾ ಉಸಿರಾಟದ ಸಮಸ್ಯೆ ಇಟ್ಟುಕೊಂಡವರು ಎಚ್ಚರದಿಂದಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಮನೆಯಲ್ಲಿನ ನಡವಳಿಕೆ ಹೆಚ್ಚು ಭಾವಪೂರ್ಣವಾಗಿರಬಹುದು. ಸಂಗಾತಿ ಅಥವಾ ಪೋಷಕರೊಂದಿಗೆ ಚರ್ಚೆಗಳು ನಡೆಯಬಹುದು, ಆದರೆ ಈ ಚರ್ಚೆಗಳ ಮೇಲೆ ಆಕ್ರೋಶವಿಲ್ಲದೆ ತಾಳ್ಮೆಯಿಂದ ಉತ್ತರಿಸಿದರೆ ಸಂಬಂಧ ಮತ್ತಷ್ಟು ಬಲಪಡಬಹುದು. ವಿವಾಹಿತರಿಗೆ ತಮ್ಮ ಸಂಗಾತಿಯಿಂದ ಅಲ್ಪ ಅವಗಾಹನೆ ಅಥವಾ ಅಸಮಾಧಾನವೋ ಸಂಭವಿಸಬಹುದು, ಆದರೆ ನಿಮ್ಮ ಮಾತುಗಳಲ್ಲಿ ಪ್ರಾಮಾಣಿಕತೆ ಇರಲಿ, ಆತ್ಮೀಯತೆ ಹೆಚ್ಚು. ಮಕ್ಕಳಿಗೆ ಹೆಚ್ಚು ಸಮಯ ನೀಡಿದರೆ ನಿಮ್ಮ ಪ್ರೀತಿಯ ಪ್ರತಿಫಲ ಇಂದೇ ನಿಮಗೆ ಸಿಗಬಹುದು. ಹಿರಿಯರ ಹಿತಚಿಂತನೆ, ದೇವಾಚರಣೆ ಅಥವಾ ಸಂಸಾರ ಧರ್ಮದಲ್ಲಿ ಪಾಲ್ಗೊಳ್ಳುವುದರಿಂದ ಶುಭಯೋಗ. ದೂರದ ಸಂಬಂಧಿಗಳಿಂದ ಸುದ್ದಿ ಸಿಗಬಹುದು. ಸ್ನೇಹಿತರೊಂದಿಗೆ ವೈಚಾರಿಕ ಅಸಹಮತಿ ದೂರವಿಡಿ. ವೀಕ್ಷಕರೇ, ನೀವು ಇಂದು ಶುಕ್ರವಾರ, ದೇವಿ ಲಕ್ಷ್ಮಿ ದಯೆಯಿಂದ ನಿಮ್ಮ ಮನಸ್ಸಿನಲ್ಲಿ ಸಾಂತ್ವನೆ ಬರಲಿದೆ. ದೇವಿಯ ಆರಾಧನೆ ಮಾಡುವ ಮೂಲಕ ನಿಮ್ಮ ಜೀವನದಲ್ಲಿ ನೆಮ್ಮದಿಯ ಬೆಳಕು ಹರಡುವ ಸಾಧ್ಯತೆ ಇದೆ. ವಿಶೇಷವಾಗಿ ಶ್ರೀ ಸೂಕ್ತ ಪಠಣ, ಅನ್ನದಾನ ಅಥವಾ ಶುಕ್ರವಾರದ ವ್ರತಪಾಲನೆ ಅತ್ಯಂತ ಶ್ರೇಷ್ಠ.
ಮೀನುಗಳನ್ನು ಬಿಡುಗಡೆ ಮಾಡುವುದು, ಬಡವರಿಗೆ ಸಹಾಯ ಮಾಡುವ ಮೂಲಕ ದೋಷ ನಿವಾರಣೆ ಯೋಗವಿದೆ. ಇಂದು ದಯೆ, ದಾನ ಹಾಗೂ ಶುದ್ಧ ಹೃದಯದಿಂದ ಮಾಡಿದ ಪ್ರತಿ ಕಾರ್ಯವೂ ನಿಮಗೆ ದೈವಿ ಅನುಗ್ರಹವನ್ನು ತರಲಿದೆ. ಶ್ರೀ ಮಹಾಲಕ್ಷ್ಮಿಯ ನಾಮಸ್ಮರಣೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸುವುದು ಶುಭ. ಈ ಮಂತ್ರ ನಿಮ್ಮ ಹಣಕಾಸು ಬಾಧೆಗಳಿಗೆ ಲಘುತೆ ನೀಡಬಹುದು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಮತ್ತೆ, ತೀಕ್ಷ್ಣ ಚಿಂತನ ಹಾಗೂ ಚುರುಕುತನಕ್ಕೆ ಪ್ರತೀಕ. ಇಂದು ಈ ಸಂಖ್ಯೆಯ ಶಕ್ತಿಯಿಂದ ನೀವು ಬುದ್ಧಿವಂತಿಕೆಯಿಂದ ನಿಮ್ಮ ಗುರಿಯನ್ನು ಸಾಧಿಸಬಹುದು. ಅದೃಷ್ಟದ ಬಣ್ಣ ಕೆಂಪು ಕಿತ್ತಳೆ. ಇದು ಉತ್ಸಾಹ, ಶಕ್ತಿ ಮತ್ತು ಸಮರ್ಪಣೆಯ ಬಣ್ಣ. ಈ ಬಣ್ಣವು ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ಶಕ್ತಿ ಹಾಗೂ ಧೈರ್ಯ ನೀಡಲಿದೆ. ಉಡುಪಿನಲ್ಲಿ ಅಥವಾ ಕೈಗೆ ಧರಿಸುವ ದ್ವಿತೀಯ ವಸ್ತುಗಳಲ್ಲಿ ಬಳಸಬಹುದಾದ ಬಣ್ಣ. ಶುಭ ಸಮಯ ಬೆಳಗ್ಗೆ 10:25 ರಿಂದ ಮಧ್ಯಾಹ್ನ 12:55 ಈ ಸಮಯದಲ್ಲಿ ನೀವು ಮಹತ್ವದ ನಿರ್ಧಾರ, ಸಂದರ್ಶನ, ಭೇಟಿಗಳು ಅಥವಾ ವಿತ್ತೀಯ ವ್ಯವಹಾರಗಳನ್ನು ಕೈಗೊಳ್ಳಬಹುದಾಗಿದೆ. ಈ ಸಮಯದಲ್ಲಿ ಗ್ರಹಬಲ ನಿಮಗಾಗಿ ಸ್ಪಷ್ಟವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಚಂದ್ರನು ಮೇಷರಾಶಿಯ 12ನೇ ಭಾವದಲ್ಲಿ ಸಂಚರಿಸುತ್ತಿರುವ ಕಾರಣದಿಂದ ನಿಮ್ಮ ಆಂತರಿಕ ಭಾವನೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಕೆಲವು ಕುಂಠಿತ ಪರಿಸ್ಥಿತಿಗಳು ನಿಮ್ಮ ಮನಸ್ಸಿಗೆ ಗೊಂದಲ ನೀಡಬಹುದು, ಆದರೂ ಶರೀರದ ಶ್ರಮಕ್ಕೆ ಪೂರಕವಾದ ಫಲ ದೊರಕುವ ಯೋಗವಿದೆ. ಪವಾಡಮಯವಾಗಿ ನಿಮ್ಮ ಕೆಲವು ಸಮಸ್ಯೆಗಳಿಗೆ ಪರಿಹಾರ ದೊರಕುವ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ಸ್ವಲ್ಪ ಗಂಭೀರತೆಯು ಮತ್ತು ತಲ್ಲಣವಿರುವ ದಿನವಿದು. ದಿನದ ಆರಂಭದಲ್ಲಿ ನಿರುತ್ಸಾಹವಾಗಿದ್ದರೂ ಮಧ್ಯಾಹ್ನದ ಬಳಿಕ ಶಕ್ತಿ ಪುನರ್ಪ್ರಾಪ್ತಿಯಾಗಿ ಕಾರ್ಯಸಾಧನೆಗೆ ಸಹಾಯವಾಗಲಿದೆ. ಇಂದು ನಿಮಗೆ ಅವಸರದ ನಿರ್ಧಾರ ತೆಗೆದುಕೊಳ್ಳುವುದು ಸರಿಯಾಗದು. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದು ಉದ್ಯೋಗದಲ್ಲಿ ಹೆಚ್ಚು ಶ್ರದ್ಧೆ, ಜವಾಬ್ದಾರಿ ಮತ್ತು ತಾಳ್ಮೆ ಅಗತ್ಯವಿದೆ. ಸಹೋದ್ಯೋಗಿಗಳ ಜೊತೆ ಇದ್ದರೆ ಅನಿವಾರ್ಯವಾಗಿ ಸಂವಹನ ಸ್ಪಷ್ಟವಾಗಬೇಕು, ಇಲ್ಲದಿದ್ದರೆ ಗೊಂದಲ ಉಂಟಾಗಬಹುದು. ಪ್ರಮುಖ ಕೆಲಸಗಳನ್ನು ಒಬ್ಬರೇ ಮುಗಿಸಲು ಯತ್ನಿಸಬೇಡಿ, ತಂಡದ ಸಹಕಾರ ಅನಿವಾರ್ಯ. ಹೆಚ್ಚು ಅಂಕಿಅಂಶ, ದಾಖಲಾತಿ ಅಥವಾ ದಾಖಲೆ ಕೆಲಸದವರು ಎಚ್ಚರದಿಂದ ಕೆಲಸ ಮಾಡಬೇಕು. ಅಲ್ಪ ಪ್ರಮಾದದಿಂದ ಮೇಲಧಿಕಾರಿಗಳ ವಿರೋಧವೂ ಸಂಭವಿಸಬಹುದು. ಹೊಸ ಜವಾಬ್ದಾರಿ ಅಥವಾ ಸ್ಥಳಾಂತರದ ಸೂಚನೆ ಸಿಗಬಹುದು. ವ್ಯಾಪಾರಿಗಳಿಗೂ ಕೆಲವೊಂದು ಬದಲಾವಣೆ ಅಥವಾ ಹಳೆಯ ಸಾಲದ ವಿಷಯದಲ್ಲಿ ಮುನ್ನಡೆ ದೊರಕಬಹುದು. ಆದರೆ ಯಾವುದೇ ಹೊಸ ಒಪ್ಪಂದಗಳ ಬಗ್ಗೆ ಚಿಂತನಶೀಲತೆ ಅಗತ್ಯವಿದೆ. ವಾಹನ, ರಿಯಲ್ ಎಸ್ಟೇಟ್ ಅಥವಾ ಲಾಭಭಾಗ ಹಂಚಿಕೆಯ ವಿಷಯಗಳಲ್ಲಿ ಅಧಿಕ ಲಾಭ ನಿರೀಕ್ಷಿಸಬಾರದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಈ ದಿನ ಹಣಕಾಸಿನಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯವಾದ ದಿನವಿದು. ಅನವಶ್ಯಕ ಖರ್ಚುಗಳಿಂದ ದೂರವಿರಿ. ಸ್ನೇಹಿತರ ಅಥವಾ ಸಂಬಂಧಿಕರ ಮೂಲಕ ಹಣ ಬರುವ ಸಾಧ್ಯತೆ ಇದ್ದರೂ ಅದನ್ನು ಮುಟ್ಟದೆ ಉಳಿಸುವುದೇ ಒಳಿತು. ಹಳೆಯ ಸಾಲ ಅಥವಾ ಬಾಕಿ ಹಣ ಹಿಂತಿರುಗಿಸುವ ತಿರುವುಗಳಿರುವ ದಿನವಿದು. ಆದರೆ ನೀವು ಹೂಡಿಕೆಗೆ ಯೋಚಿಸುತ್ತಿದ್ದರೆ ನಿಖರವಾದ ಮಾಹಿತಿ, ಸೂಕ್ತ ಸಲಹೆಗಳ ನಂತರವೇ ಕ್ರಮ ಕೈಗೊಳ್ಳಬೇಕು. ಚಿನ್ನ, ಬೆಳ್ಳಿ ಅಥವಾ ಭೂಮಿ ಹೂಡಿಕೆ ಯೋಗ್ಯವಿದೆಯಾದರೂ ಶುಭ ಸಮಯದಲ್ಲಿ ಮಾತ್ರವಷ್ಟೇ ನಡೆಯಬೇಕಾದದ್ದು. ಹಣ ಹೂಡಿಕೆಗೆ ಮುನ್ನ ದೇವಾಲಯದಲ್ಲಿ ಲಕ್ಷ್ಮೀ ದೇವಿಗೆ ಅರ್ಚನೆ ಮಾಡಿ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಆರೋಗ್ಯದ ವಿಚಾರದಲ್ಲಿ ಎಚ್ಚರ ಬೇಕಾದ ದಿನ. ಹಳೆಯ ಅನಾರೋಗ್ಯದ ಲಕ್ಷಣಗಳು ಪುನಃ ಕಾಣಿಸಿಕೊಳ್ಳಬಹುದು. ವಿಶೇಷವಾಗಿ ಮಲಬದ್ಧತೆ, ತಲೆ ಸುತ್ತು ಅಥವಾ ನಿದ್ರಾಹೀನತೆ ಪೀಡಿಸಬಹುದು. ಕೊಲೆಸ್ಟ್ರಾಲ್ ಅಥವಾ ಬೆಪ್ಪುಗಿತನದಿಂದ ಬಳಲಿದವರು ಈ ದಿನ ವಿಶೇಷ ಪಥ್ಯ ಪಾಲನೆಯ ಅಗತ್ಯವಿದೆ. ಶಕ್ತಿವರ್ಧಕ ಆಹಾರ, ಹೆಚ್ಚು ನೀರು ಸೇವನೆ ಮತ್ತು ನಿತ್ಯ ಚಲನೆಯು ಆರೋಗ್ಯವನ್ನು ಸಮತೋಲನಗೊಳಿಸಲಿದೆ. ಮನೆಯಲ್ಲಿನ ವಾತಾವರಣ ಶುದ್ಧವಾಗಿರಿಸಿ, ಆಹಾರ ಜಮೋನಿ ಸಿದ್ಧಪಡಿಸಿ. ಮನಸ್ಸಿನ ನಿಗಾಧತೆಯು ದೈಹಿಕ ಆರೋಗ್ಯಕ್ಕೂ ಸಂಬಂಧಿಸಿದೆ ಎಂಬುದು ಮರೆಯಬೇಡಿ. ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ಬಳಲುವವರು ಮಿತ ಆಹಾರ, ಮಿತ ಒತ್ತಡ ಮತ್ತು ವಿಶ್ರಾಂತಿ ಪಾಲನೆ ಮಾಡುವುದು ಅತ್ಯಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಮನೆಯಲ್ಲಿಯ ವಾತಾವರಣ ಸ್ವಲ್ಪ ಶಾಂತವಾಗಿರಬಹುದು. ಆದರೆ ನೀವು ಮಾತಿನಲ್ಲಿ ಶ್ರಮ ಹೆಚ್ಚು ಮಾಡಿದರೆ ನವಿರಾದ ಮಾತುಗಳಿಂದ ಸ್ನೇಹ ಹಾಗೂ ಸಂಬಂಧ ಗಾಢವಾಗಬಹುದು. ಸಂಗಾತಿಯೊಂದಿಗೆ ಸಮಾಲೋಚನೆ ಉತ್ತಮ ಫಲಿತಾಂಶ ತರುವ ಯೋಗವಿದೆ. ಪೋಷಕರು ಅಥವಾ ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸುವ ಅಗತ್ಯವಿದೆ. ನಿಮ್ಮ ಸಮಯದ ಕೊಂಚವನ್ನು ಕುಟುಂಬದೊಂದಿಗೆ ಕಳೆಯುವುದು ಬಾಂಧವ್ಯ ಬಲಪಡಿಸುತ್ತದೆ. ಮಕ್ಕಳ ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ಚಿಂತೆ ಇದ್ದರೆ ಇಂದು ಪರಿಹಾರ ಯೋಗವಿದೆ. ಇದೀಗ ದೂರವಿದ್ದ ಸಂಬಂಧಿಕರ ಸಂಪರ್ಕದಿಂದ ಶ್ರದ್ಧೆಯ ಸಂದೇಶಗಳು ಬರುವ ಸಾಧ್ಯತೆಗಳಿವೆ. ಸ್ನೇಹಿತರೊಂದಿಗೆ ಮನಬಂದ ಮಾತು ನಡೆಸುವುದು ಮನಃಶಾಂತಿ ತರಬಹುದು. ವೀಕ್ಷಕರೇ, ನೀವು ಇಂದು ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಪೂಜೆ
ಸಾತ್ವಿಕ ಸೇವಾ ಕಾರ್ಯಗಳು ಹಾಗೂ ಧ್ಯಾನಕ್ಕೆ ಶ್ರೇಷ್ಠ ದಿನ. ನಿಮ್ಮ ಮನಸ್ಸಿನ ಚಿಂತೆಗಳನ್ನು ನಿವಾರಣೆಗೆ ಈ ದಿನದ ವೈದಿಕ ಶಕ್ತಿಯು ನೆರವಾಗಲಿದೆ. ಶ್ರೀ ಸೂಕ್ತ ಪಠಣ ಹಾಗೂ ಧನ್ಯತೆ ವ್ಯಕ್ತಪಡಿಸುವ ಪ್ರಾರ್ಥನೆಗಳು ಶುಭ ಫಲವನ್ನು ತರುತ್ತವೆ. ತೂಕದ ತೀರ್ಮಾನ ಅಥವಾ ಬುದ್ಧಿವಂತಿಕೆ ಬೆಳೆಸಲು ಇಂದು ಭಗವಾನ್ ವಿಷ್ಣುವಿನ ವಿಷ್ಣು ಸಹಸ್ರನಾಮ ಪಠಣ ಶ್ರೇಷ್ಠ. ಕುಟುಂಬದೊಂದಿಗೆ ಶ್ರೀ ಮಹಾಲಕ್ಷ್ಮಿಯ ಆರಾಧನೆ ಮಾಡಿದರೆ ಕುಟುಂಬದಲ್ಲಿ ಸಂತೋಷ ಹರಡುತ್ತದೆ. ಅವಶ್ಯಕವಿದ್ದರೆ ಆಲೋಚನೆಗಳಿಗೆ ಸ್ಪಷ್ಟತೆ ದೊರಕಿಸಲು ಪ್ರಕೃತಿಯಲ್ಲೇ ಸಮಯ ಕಳೆಯುವುದು ಶ್ರೇಷ್ಠ. ಧರ್ಮಗ್ರಂಥ ಓದು, ದೇವಾಲಯ ಭೇಟಿ ಮತ್ತು ಆತ್ಮಾನುಸಂಧಾನ ನವೀನ ದೃಷ್ಟಿಕೋನ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಶಾಂತಿ, ಸಹಾನುಭೂತಿ ಮತ್ತು ಬಾಂಧವ್ಯಕ್ಕೆ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯಿಂದ ನೀವು ಸಂಬಂಧಗಳಲ್ಲಿ ಸಮತೋಲನ ಸಾಧಿಸಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಸಮತೋಲನ ಮತ್ತು ಶಕ್ತಿಯ ಪ್ರಬಲ ಸಂಕೇತ. ಈ ಬಣ್ಣವನ್ನು ಉಡುಪಿನಲ್ಲಿ, ಉಂಗುರ ಅಥವಾ ವಸ್ತುಗಳಲ್ಲಿ ಬಳಸಿದರೆ ಹಿತಕರ ಅನುಭವವಾಗುತ್ತದೆ. ಶುಭ ಸಮಯ ಮಧ್ಯಾಹ್ನ 1:15 ಸಂಜೆ 3:45 ಈ ಸಮಯದಲ್ಲಿ ಕೆಲಸಗಳು ಹೆಚ್ಚು ಸುಗಮವಾಗಿ ನಡೆಯುವ ಸಾಧ್ಯತೆ ಇದೆ. ಚಿಂತನೆ, ಪ್ಲಾನಿಂಗ್ ಅಥವಾ ವಾಣಿಜ್ಯ ಚಟುವಟಿಕೆಗಳಿಗೆ ಈ ಕಾಲವು ಅನುಕೂಲಕರ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ನಿಖರವಾದ ಚಿಂತನೆ ಮತ್ತು ವಿವೇಕ ಬುದ್ಧಿಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ದಿನವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಮಹತ್ವದ ವಿಚಾರಗಳನ್ನು ನಿರ್ಧರಿಸಬೇಕಾದ ಸಂದರ್ಭಗಳು ಎದುರಾಗಬಹುದು. ನಿಮ್ಮ ಮಾತುಗಳಲ್ಲಿ ಪ್ರಭಾವಶೀಲತೆ ಇರುತ್ತದೆ, ಅದರಿಂದ ಇತರರನ್ನು ದಿಕ್ಕು ತೋರಿಸಬಲ್ಲಿರಿ. ಇಂದು ಸ್ನೇಹ, ಸಂಬಂಧ ಹಾಗೂ ಸಾಮಾಜಿಕ ಬದ್ಧತೆಗಳಿಗೆ ಮಹತ್ವ ನೀಡುವ ದಿನವಿದು. ಮಾನಸಿಕ ಶಾಂತಿಗೆ ಸಮತೋಲನವಾಗಿರುವ ವಾತಾವರಣದಲ್ಲಿರಬೇಕಾಗುತ್ತದೆ. ನಿಮ್ಮ ಪಂಡಿತಮನೆ ಚಿಂತನೆ ಮತ್ತು ಅಂತರ್ದೃಷ್ಟಿಯು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಹಳೆಯ ವಿಷಯಗಳಿಗೆ ತಿದ್ದಿನೋಟ ನೀಡುವ ಪ್ರಯತ್ನ ಯಶಸ್ವಿಯಾಗಬಹುದು. ಬುಧನ ಪ್ರಭಾವದಿಂದ ಇವತ್ತು ಯುಕ್ತಿವಾದ, ಸಂವಾದ ಮತ್ತು ಅಭಿವ್ಯಕ್ತಿಯ ಶಕ್ತಿ ಬೆಳೆಯಲಿದೆ. ಮತ್ತೆ ವೀಕ್ಷಕರೇ, ನಿಮಗೆ ಕೆಲಸದ ವಿಚಾರಕ್ಕೆ ಬಂದರೆ ಇಂದು ಉದ್ಯೋಗದಲ್ಲಿ ಈ ದಿನ ನಿಮ್ಮ ಪ್ರಾಯೋಗಿಕ ಜ್ಞಾನ ಮತ್ತು ತಂತ್ರಬದ್ಧ ಚಟುವಟಿಕೆಗಳು ಹೆಚ್ಚು ಪರಿಣಾಮಕಾರಿ ಇರಬಹುದು. ನಿಮ್ಮ ವರ್ತನೆ ಹಾಗೂ ನಿರ್ವಹಣಾ ಶೈಲಿ ಮೇಲಧಿಕಾರಿಗಳ ಗಮನ ಸೆಳೆಯುತ್ತದೆ. ಇತರರೊಂದಿಗೆ ಸಂವಹನ ಸ್ಪಷ್ಟವಾಗಿದ್ದು ತಂಡದಲ್ಲಿ ಒಗ್ಗಟ್ಟಿನಿಂದ ಕಾರ್ಯ ನಿರ್ವಹಿಸಬಹುದು. ವೃತ್ತಿ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿ ಅಂಗೀಕಾರಕ್ಕೆ ಇದು ಸೂಕ್ತ ದಿನವಾಗಿದೆ. ಹೊಸ ಪ್ರಾಜೆಕ್ಟ್ ಅಥವಾ ಗುರಿಗಳಿಗಾಗಿ ಕಾರ್ಯರೂಪ ನೀಡುವ ಉತ್ತಮ ಸಮಯ. ಸ್ವತಂತ್ರ ಉದ್ಯಮಿಗಳಿಗೆ ಆರ್ಥಿಕ ಲೆಕ್ಕಾಚಾರ, ಪೂರೈಕೆದಾರರೊಂದಿಗೆ ವಿನಿಮಯ ಹಾಗೂ ಹೊಸ ತಂತ್ರಜ್ಞಾನ ಬಳಸಿಕೊಳ್ಳುವ ಸಾಧ್ಯತೆಗಳು ಇರುತ್ತವೆ. ಈ ದಿನ ಮಾರ್ಗದರ್ಶನ ಪಡೆಯುವುದರಿಂದ ಉತ್ತಮ ಫಲ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಮಧ್ಯಮ ಸ್ಥಿತಿಯ ದಿನ. ನಿಖರ ಲೆಕ್ಕಾಚಾರ, ಸೂಕ್ತ ಯೋಜನೆಯೊಂದಿಗೆ ನಿಮ್ಮ ಹಣಕಾಸನ್ನು ನಿರ್ವಹಿಸುವ ಅಗತ್ಯವಿದೆ. ಹಣದ ವಿಷಯದಲ್ಲಿ ಅತಿಯಾಗಿ ಭಾವನಾತ್ಮಕವಾಗಿ ವರ್ತಿಸದಿರುವುದು ಸೂಕ್ತ. ಹಳೆಯ ಸಾಲ ಅಥವಾ ಬಾಕಿ ಹಣದ ಸುಧಾರಣೆಗೆ ಪ್ರಯತ್ನ ಮಾಡಬಹುದು. ಇತ್ತೀಚೆಗೆ ಮಾಡಿದ ಹೂಡಿಕೆಗಳಿಂದ ಲಾಭದ ಸುಳಿವು ಸಿಗಬಹುದು. ಖರ್ಚು ಮಾಡುವ ಮೊದಲು ಅವಶ್ಯಕತೆ ಮತ್ತು ಲಾಭದ ಅಂಶಗಳನ್ನು ಪರಿಗಣಿಸಿ. ಇಂದು ಕ್ರಯ, ವಿಕ್ರಯ ಅಥವಾ ಲಘು ಬಂಡವಾಳ ಹೂಡಿಕೆಗಳಿಗೆ ಯೋಗ್ಯ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಆರೋಗ್ಯದಲ್ಲಿ ಸಣ್ಣ ತೊಂದರೆಗಳು ಉಂಟಾಗಬಹುದು. ಮಿದುಳು ಭಾರ, ನಿದ್ರೆ ಕೊರತೆ ಅಥವಾ ಆಹಾರದಲ್ಲಿ ಅನಿಯಮಿತತೆಯಿಂದ ಸಮಸ್ಯೆಗಳು ಉಂಟಾಗಬಹುದು. ಮನಸ್ಸು ನಿರಂತರ ಚಿಂತೆಗಳಲ್ಲಿ ಮಿಲಿಯುವ ಸಾಧ್ಯತೆ ಇರುವುದರಿಂದ ಧ್ಯಾನ, ಪ್ರಾಣಾಯಾಮದ ಅಗತ್ಯವಿದೆ. ತಿನ್ನುವಾಗ ಸಮಯದ ಪಾಲನೆ, ಸಸ್ಯಾಹಾರ, ಹಸಿರು ತರಕಾರಿ ಮತ್ತು ತಾಜಾ ಹಣ್ಣುಗಳ ಸೇವನೆಯು ಶ್ರೇಷ್ಠ. ನೀರಿನ ಸೇವನೆ ಹೆಚ್ಚಿಸಲು ಗಮನ ಕೊಡಬೇಕು. ಕಣ್ಣು, ಎದೆ, ಮಿದುಳು ಸಂಬಂಧಿತ ವಿಷಯಗಳು ದಿನದ ಕೊನೆಯಲ್ಲಿ ವಿಶ್ರಾಂತಿಯ ಮೂಲಕ ತಗ್ಗಿಸಬಹುದಾದವು. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಸಂವಾದಗಳು ಹೆಚ್ಚು ಇರುತ್ತವೆ. ಸ್ನೇಹಪೂರ್ಣವಾಗಿ ವಿಷಯಗಳನ್ನು ಚರ್ಚಿಸಿ ಬಗೆಹರಿಸಬಹುದಾದ ಸಮಯ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ಚರ್ಚೆಗಳು ನಡೆದೀತು. ದಾಂಪತ್ಯದಲ್ಲಿ ಸಹಜವಾಗಿ ಭಿನ್ನಾಭಿಪ್ರಾಯಗಳ ಅವಕಾಶವಿದ್ದು, ಸಂವೇದನೆಗಳ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಸಂಗಾತಿಯ ಅಗತ್ಯಗಳತ್ತ ಹೆಚ್ಚಿನ ಗಮನ ನೀಡುವುದು ಸೂಕ್ತ. ಹಳೆಯ ಸ್ನೇಹಿತರ ಸಂಪರ್ಕವಾಗಬಹುದು. ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶವೂ ಇರಬಹುದು. ವೀಕ್ಷಕರೇ, ನೀವು ಈ ದಿನದ ಶಕ್ತಿ ಬುದ್ಧಿವಾದ, ಚಿಂತನ ಹಾಗೂ ಸತ್ಕರ್ಮಗಳ ಕಡೆಗೆ ಇರುತ್ತದೆ. ಶುಕ್ರವಾರದ ಶಕ್ತಿಯು ಲಕ್ಷ್ಮೀದೇವಿಯ ಅನುಗ್ರಹದ ದಿಕ್ಕಿನಲ್ಲಿ ಬೆಂಬಲ ನೀಡುತ್ತದೆ. ಅದರ ಹಿನ್ನೆಲೆಯಲ್ಲಿ ಇಂದು ಮನೋಭಾವ ಶುದ್ಧತೆಗೆ ಹೆಚ್ಚಿನ ಒತ್ತು ನೀಡಬೇಕು. ಔ ಶ್ರೀ ಮಹಾಲಕ್ಷ್ಮೀ ನಮಃ.
ಎಂಬ ಮಂತ್ರವನ್ನು 11 ಅಥವಾ 27 ಬಾರಿ ಜಪಿಸಿರಿ. ಶುದ್ಧ ಹಾಲು, ಕಡಲೆಬೇಳೆ ಅಥವಾ ಸಿಹಿ ತಿಂಡಿ ತಯಾರಿಸಿ ದೇವಸ್ಥಾನದಲ್ಲಿ ದಾನ ಮಾಡುವುದು ಪುಣ್ಯಕರ. ತಾಯಿ ಅಥವಾ ಮಹಿಳಾ ಹಿರಿಯರ ಆಶೀರ್ವಾದ ಪಡೆದು ಯಾವುದೇ ಕಾರ್ಯ ಆರಂಭಿಸಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ನವನವೀನತೆ, ಬುದ್ಧಿವಾದ ಮತ್ತು ಸಂವಹನದ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿ ನಿಮ್ಮ ನಿರ್ಧಾರಗಳಲ್ಲಿ ಜಾಗೃತವಾಗಿ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ಕಾರ್ಯಗಳಲ್ಲಿ ಚುರುಕಾಗಿರುವ ಶಕ್ತಿಯನ್ನು ಈ ಸಂಖ್ಯೆಯಿಂದ ಹೆಚ್ಚಿಸಬಹುದಾಗಿದೆ. ಅದೃಷ್ಟ ಬಣ್ಣ ಹಸಿರು. ಈ ಬಣ್ಣ ನವ ಚೈತನ್ಯ, ಶ್ರದ್ಧೆ, ಸ್ಥೈರ್ಯ ಮತ್ತು ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಹಸಿರು ಬಟ್ಟೆ ಅಥವಾ ಹಸಿರು ಬಣ್ಣದ ವಸ್ತುಗಳನ್ನು ಬಳಕೆ ಮಾಡುವ ಮೂಲಕ ಧೈರ್ಯ ಹಾಗೂ ಮನಸ್ಸಿನಲ್ಲಿ ಶಾಂತಿ ಪಡೆಯಬಹುದು. ಶುಭ ಸಮಯ ಬೆಳಗ್ಗೆ 10:20 ರಿಂದ ಮಧ್ಯಾಹ್ನ ಬೆಳಗ್ಗೆ 11:55. ಈ ಸಮಯದಲ್ಲಿ ಪ್ರಾರಂಭಿಸುವ ಯಾವುದೇ ಕಾರ್ಯಗಳಿಗೆ ದೇವರ ಕೃಪೆ ಸಿಗುತ್ತದೆ. ನವ ಉದ್ದಿಮೆ, ಗೃಹ ವ್ಯವಹಾರ, ಕುಟುಂಬ ನಿರ್ಣಯಗಳಿಗಾಗಿ ಈ ಸಮಯ ಸೌಲಭ್ಯದಾಯಕ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ನಿಮ್ಮ ಭಾವನೆಗಳನ್ನು ಸಮತೋಲನದಲ್ಲಿಟ್ಟುಕೊಳ್ಳಬೇಕಾದ ದಿನ. ಅನಿರೀಕ್ಷಿತ ಘಟನೆಗಳು ನಿಮಗೆ ಚಿಂತೆ ಉಂಟು ಮಾಡಬಹುದು, ಆದರೆ ಒಳಿತಿಗಾಗಿ ಅವು ಪಾಠವಾಗುತ್ತವೆ. ಮನಸ್ಸು ತಾಳ್ಮೆಯಿಂದ ಕೂಡಿರಬೇಕು. ಕಾರ್ಯಗಳಲ್ಲಿ ನಿರ್ಧಾರ ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಉತ್ತಮ. ಚಂದ್ರನ ಪ್ರಭಾವದಿಂದ ಭಾವನಾತ್ಮಕತೆ ಹೆಚ್ಚು ಇರುತ್ತದೆ. ಎಲ್ಲ ವಿಚಾರಗಳಲ್ಲೂ ಶಾಂತಿಯುತ ನಿಲುವು ಮತ್ತು ನಿಖರವಾದ ತೀರ್ಮಾನಗಳ ಅಗತ್ಯವಿದೆ. ಹೊಸ ಕಾರ್ಯಗಳಲ್ಲಿ ಹಿತಚಿಂತಕರ ಸಲಹೆ ಕೇಳಿ ಮುಂದುವರಿಯಿರಿ. ಇತ್ತೀಚಿನ ಸಮಯದಲ್ಲಿ ಮಾಡಿದ ಪ್ರಯತ್ನಗಳು ಇಂದು ಫಲ ನೀಡುವ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ಸವಾಲುಗಳು ಎದುರಾಗುವ ಸಾಧ್ಯತೆಗಳಿವೆ. ನಿಮ್ಮ ಪರಿಶ್ರಮವನ್ನು ಮುನ್ನೋಟದವರು ಗಮನಿಸಬಹುದು, ಆದರೆ ತಕ್ಷಣದ ಫಲಿತಾಂಶವಿಲ್ಲದಿರುವುದರಿಂದ ನಿರಾಸೆ ಬೇಡ. ನಿಯಮಿತ ಕಾರ್ಯಪಟುತೆಯಿಂದ ಮುಂದೆ ಸಾಗಿರಿ. ಒಂದು ಕೆಲಸವನ್ನು ಮುಕ್ತಾಯಗೊಳಿಸದೆ ಇನ್ನೊಂದು ಆರಂಭಿಸುವ ಬದಲು ಪ್ರತಿ ಹಂತವನ್ನು ಪೂರ್ಣಗೊಳಿಸಿ ಮುನ್ನಡೆದರೆ ಉತ್ತಮ. ಅಲಸತನ ಅಥವಾ ಮಾನಸಿಕ ಒತ್ತಡದಿಂದ ಕಾರ್ಯಕ್ಷಮತೆ ಕುಗ್ಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಂವಾದಕ್ಕೆ ನಿಖರತೆ ತರಬೇಕು. ಸ್ವತಂತ್ರ ಉದ್ಯಮಿಗಳಿಗೆ ಗ್ರಾಹಕರಿಗೆ ನವ ಸೇವೆಗಳು ಪರಿಚಯಿಸುವ ಅವಕಾಶಗಳು. ಆದರೆ ವ್ಯವಹಾರದಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳದಂತೆ ಎಚ್ಚರಿಕೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಸೂಕ್ಷ್ಮತೆ ಅವಶ್ಯ. ಅತಿಯಾದ ಖರ್ಚು ಅಥವಾ ಲಾಭದ ಆಸೆ ಮೇಲೆ ಆಧಾರಿತ ನಿರ್ಧಾರ ಬೇಡ. ಹಣ ಬರುವುದು ವಿಳಂಬವಾಗಬಹುದು ಅಥವಾ ನಿರೀಕ್ಷಿತ ಆದಾಯ ತಡವಾಗಬಹುದು. ಆದ್ದರಿಂದ ನಿರಂತರ ಗಮನವಿರಲಿ. ಹಳೆ ಸಾಲದ ಬೇಡಿಕೆ, ಸಾಲದ ಹಿಂಪಡೆಯುವ ಯತ್ನಗಳಲ್ಲಿ ತಾತ್ಕಾಲಿಕ ವಿಳಂಬ ಉಂಟಾಗಬಹುದು. ಕುಟುಂಬದ ಸದಸ್ಯರ ಅವಶ್ಯಕತೆಗಾಗಿ ಅನಿರೀಕ್ಷಿತ ಖರ್ಚು ಸಂಭವಿಸಬಹುದು. ಇಂದು ಹೂಡಿಕೆ ಅಥವಾ ಹಣ ಸಂಬಂಧಿತ ಮಹತ್ವದ ನಿರ್ಧಾರಗಳನ್ನು ಮುಂದಕ್ಕೆ ಹಾಕುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಆರೋಗ್ಯದಲ್ಲಿ ಸಣ್ಣ ಮುಜುಗರಗಳು ಕಾಣಿಸಬಹುದು. ಬಾಯಿಯ ಒಣತನ, ಜೀರ್ಣಕ್ರಿಯೆಯ ಸಮಸ್ಯೆ, ಉಸಿರಾಟದ ತೊಂದರೆ ಅಥವಾ ಜ್ವರದ ಲಕ್ಷಣಗಳು ಕಾಣಿಸಬಹುದು. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಅಗತ್ಯ. ಚಂಡಿಯ ಚಿಂತನೆ ಅಥವಾ ದುಃಖದಿಂದ ಮಾನಸಿಕ ಹೊರೆ ಆಗಬಹುದು. ಇಂದಿನ ದಿನದ ಅಡಿಬಿಡಿಯ ನಡುವೆ ವಿಶ್ರಾಂತಿಗೆ ಸಮಯ ನೀಡಿ. ಬೆಳಿಗ್ಗೆ ತಾಜಾ ಹಸಿರು ಸೊಪ್ಪು ಅಥವಾ ಎಳ್ಳು ಬೆಲೆ ಹಾಲು ಸೇವನೆಯಿಂದ ದೇಹದ ಶಕ್ತಿ ಬಲಿಷ್ಠವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಸಂವೇದನಾತ್ಮಕತೆಯು ಹೆಚ್ಚು ಇರುತ್ತದೆ. ಕೆಲವು ಮಾತುಗಳು ಎದೆಗೆ ತಾಗಿ ನೋವಿಗೆ ಕಾರಣವಾಗಬಹುದು. ಆದ್ದರಿಂದ ಯಾವುದೇ ಮಾತು ಹೇಳುವಾಗ ಅಥವಾ ಉತ್ತರಿಸುವಾಗ ನಿಖರತೆಯಿಂದ ಮತ್ತು ಶಾಂತಿಯುತವಾಗಿ ಮಾತನಾಡುವುದು ಅಗತ್ಯ. ವೈವಾಹಿಕ ಜೀವನದಲ್ಲಿ ಸಹಭಾಗಿತ್ವದ ಬಲ ಅಗತ್ಯ. ಸಂಗಾತಿಗೆ ಸ್ಪಷ್ಟತೆಯಿಂದ, ಬುದ್ಧಿವಾದ ಹಾಗೂ ಪ್ರೀತಿ ಮಿಶ್ರಿತ ಶೈಲಿಯಲ್ಲಿ ಮಾತನಾಡಿ. ಮಕ್ಕಳಿಂದ ಸಂತೋಷದ ಸುದ್ದಿಗಳು ಬರುತ್ತವೆ. ಹಿರಿಯರ ಸಲಹೆಗೆ ಕಿವಿ ನೀಡಿದರೆ ಒಳಿತು. ಇಂದು ಪ್ರೀತಿಗೆ ಸಮಯ ಕೊಡಬೇಕಾಗುತ್ತದೆ. ನೇರವಾಗಿ ಮನ್ನಣೆ ಕೋರಿ ಸಂಬಂಧ ಸುಧಾರಿಸಬಹುದು. ವೀಕ್ಷಕರೇ, ನೀವು ಈ ದಿನದ ಆಧ್ಯಾತ್ಮವು ಪ್ರಾರ್ಥನೆಯ ಮೂಲಕ ಮನಸ್ಸಿಗೆ ಶಾಂತಿ ತರಲು ನೆರವಾಗುತ್ತದೆ. ಮನಸ್ಸು ನಿಶ್ಚಲವಾಗಿರಿಸಲು ಧ್ಯಾನ, ಪ್ರಾಣಾಯಾಮ, ಜಪ ಶ್ರೇಷ್ಠ. ಗುರುಪೀಠ ಅಥವಾ ತಾಯಿಯ ಪೂಜೆ ಮಾಡಿ ಆಶೀರ್ವಾದ ಪಡೆಯಿರಿ. ಔಯ್ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 18 ಬಾರಿ ಜಪಿಸಿರಿ. ಅಕ್ಕಿ ಅಥವಾ ಹಾಲು ದಾನ ಮಾಡುವುದರಿಂದ ಪುಣ್ಯವರ್ಧನೆ ಆಗುತ್ತದೆ. ಬ್ರಾಹ್ಮಣರಿಗೆ ಅಥವಾ ಹಿರಿಯರಿಗೆ ಸೇವೆ ಸಲ್ಲಿಸುವುದರಿಂದ ಗ್ರಹದ ಶಮನ ಸಾಧ್ಯ. ಅದೃಷ್ಟದ ಸಂಖ್ಯೆ 2. ಈ ದಿನದ ಅಂಕವು ಚಂದ್ರನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಭಾವನೆ, ಭರವಸೆ ಮತ್ತು ತಾಳ್ಮೆಯ ಸಂಕೇತವಾಗಿರುವ ಈ ಸಂಖ್ಯೆಯ ಪ್ರಭಾವದಿಂದ ನೀವು ಮನಸ್ಥಿತಿ ಸಮತೋಲನದಲ್ಲಿಟ್ಟುಕೊಳ್ಳಬಹುದು.
ಯಾವುದೇ ಮಹತ್ವದ ನಿರ್ಧಾರಕ್ಕೂ ಇದನ್ನು ದಿಕ್ಕು ಸೂಚಕವಾಗಿ ಉಪಯೋಗಿಸಬಹುದು. ಅದೃಷ್ಟದ ಬಣ್ಣ ಬಿಳಿ ಬಣ್ಣ. ಈ ಬಣ್ಣವು ಶಾಂತಿ, ಧೈರ್ಯ ಮತ್ತು ಸ್ಥಿರತೆಯ ಸೂಚಕ. ಇಂದು ಈ ಬಣ್ಣದ ಬಳಕೆ ನಿಮ್ಮ ಮನಸ್ಸಿಗೆ ತಂಪು ಮತ್ತು ಸ್ಪಷ್ಟತೆಗೆ ಸಹಾಯ ಮಾಡುತ್ತದೆ. ನಿಮ್ಮ ಉಡುಪಿನಲ್ಲಿ, ಮುಖವಾಡದಲ್ಲಿ ಅಥವಾ ಹ್ಯಾಂಡ್ ಕಿರ್ಚೀಫ್ನಲ್ಲಿ ಈ ಬಣ್ಣ ಇರುವುದರಿಂದ ಶ್ರದ್ಧೆ ಹೆಚ್ಚಬಹುದು. ಶುಭ ಸಮಯ ಮಧ್ಯಾಹ್ನ 12:10 ರಿಂದ ಮಧ್ಯರಾತ್ರಿ 2:05 ಈ ಸಮಯದಲ್ಲಿ ಪ್ರಾರಂಭಿಸುವ ಕಾರ್ಯಗಳು ಯಶಸ್ಸಿನ ಸಾಧ್ಯತೆಯನ್ನು ಹೊಂದಿರುತ್ತವೆ. ನವ ಒಪ್ಪಂದ, ಸಂಬಂಧ ಸುಧಾರಣೆ ಅಥವಾ ಆರ್ಥಿಕ ಚಟುವಟಿಕೆಗಳು ಈ ಸಮಯದಲ್ಲಿ ಶುರು ಮಾಡಿದರೆ ಉತ್ತಮ ಫಲ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ವೀಕ್ಷಕರೇ, ಸಿಂಹ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹ ರಾಶಿಯವರು ಶಕ್ತಿಯಿಂದ, ಮನೋಬಲದಿಂದ ಹಾಗೂ ಉತ್ಸಾಹದಿಂದ ದಿನವನ್ನು ಪ್ರಾರಂಭಿಸುವ ಸಾಧ್ಯತೆ ಇದೆ. ನಿಮ್ಮ ದೃಷ್ಟಿಕೋನದಲ್ಲಿ ಸ್ಪಷ್ಟತೆ ಇರಲಿದೆ ಮತ್ತು ಯಾವುದೇ ಗೊಂದಲ ಅಥವಾ ಅನಿಶ್ಚಿತತೆ ಇಲ್ಲದಂತೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಇರುತ್ತದೆ. ಇದೊಂದು ಹೊಸ ಪ್ರೇರಣೆಯ ದಿನವಾಗಿದ್ದು, ನಿಮ್ಮ ಸೃಜನಾತ್ಮಕತೆ, ನಾಯಕತ್ವ ಹಾಗೂ ಧೈರ್ಯಕ್ಕೆ ಪೂರಕವಾಗಲಿದೆ. ಗುರು ಮತ್ತು ಶುಕ್ರನ ದೃಷ್ಟಿಯಿಂದ ನಿಮ್ಮ ಅಂತರಂಗದಲ್ಲಿ ಸಕಾರಾತ್ಮಕ ಚಿಂತನೆಗಳು ಉಂಟಾಗುತ್ತವೆ. ಇಂದು ಹಿರಿಯರಿಂದ ಪ್ರೋತ್ಸಾಹ ಅಥವಾ ಮಾರ್ಗದರ್ಶನ ಸಿಗುವ ಸಂಭವವಿದೆ. ಇತ್ತೀಚೆಗೆ ಆರಂಭಿಸಿದ ಕೆಲಸಗಳಿಗೆ ಗಂಭೀರತೆ ಹಾಗೂ ಶ್ರದ್ಧೆಯಿಂದ ಮುಂದುವರಿಯುವ ಶಕ್ತಿ ಸಿಗುತ್ತದೆ. ದಿನದ ಮೊದಲ ಭಾಗದಲ್ಲಿ ಉತ್ಸಾಹ ಉಗ್ರವಾಗಿದ್ದರೆ, ಎರಡನೇ ಭಾಗದಲ್ಲಿ ಅದನ್ನು ಸರಿಯಾಗಿ ಬಳಸಿ ಫಲವತ್ತಾದ ಫಲಿತಾಂಶ ಗಳಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದು ಉದ್ಯೋಗದಲ್ಲಿ ನೀವು ನಿಮ್ಮ ನಿರ್ವಹಣಾ ಸಾಮರ್ಥ್ಯವನ್ನು ಚೆನ್ನಾಗಿ ಪ್ರದರ್ಶಿಸಲು ಅವಕಾಶ ಸಿಗಬಹುದು. ತಂಡದಲ್ಲಿ ಕೆಲಸ ಮಾಡುವಾಗ ನಿಮ್ಮ ನಡವಳಿಕೆಯಲ್ಲಿ ಪಾರದರ್ಶಕತೆ, ಪ್ರಾಮಾಣಿಕತೆ ಇರುವುದು ಅತ್ಯಂತ ಮಹತ್ವದ ಸಂಗತಿ. ಇಂದು ನೀವು ಕೆಲವು ಮಹತ್ವದ ಹುದ್ದೆಗಳಿಗೋ ಅಥವಾ ಹೊಸ ಹೊಣೆಗಾರಿಗಳಿಗೋ ಆಯ್ಕೆಯಾಗಬಹುದಾದ ಸೂಚನೆಗಳು ಗೋಚರಿಸುತ್ತವೆ. ವೃತ್ತಿ ಬದಲಾವಣೆ ಅಥವಾ ಪದೋನ್ನತಿಯ ವಿಚಾರವಾಗಿ ನೀವು ಯೋಚಿಸುತ್ತಿದ್ದರೆ, ಇವತ್ತು ನೀವು ಸ್ಪಷ್ಟತೆ ಹಾಗೂ ದೃಢನಿಶ್ಚಯದೊಂದಿಗೆ ನಿರ್ಧಾರ ತಾಳಬಹುದು. ಸ್ವತಂತ್ರ ಉದ್ಯಮದಲ್ಲಿ ಇರುವವರು ತಮ್ಮ ಸೇವೆ ಅಥವಾ ಉತ್ಪನ್ನಕ್ಕೆ ಹೊಸ ಮಾರುಕಟ್ಟೆ ಹುಡುಕಲು ಉತ್ತಮ ಸಮಯ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನ ಬಗ್ಗೆ ಇವತ್ತು ಸಿಂಹ ರಾಶಿಯವರಿಗೆ ಸಮತೋಲನದ ಅಗತ್ಯವಿದೆ. ಆದಾಯ ಖರ್ಚುಗಳ ಲೆಕ್ಕಾಚಾರ ಸರಿಯಾಗಿ ನೋಡಿಕೊಳ್ಳುವುದು ಬಹುಮುಖ್ಯ. ಕೆಲವು ವಿಳಂಬವಾಗಿದ್ದ ಹಣ ಇವತ್ತು ಬರಬಹುದು, ಆದರೆ ಅದನ್ನು ಖರ್ಚು ಮಾಡುವುದರಲ್ಲಿ ಜಾಗ್ರತೆ ವಹಿಸಬೇಕು. ಬಂಡವಾಳ ಹೂಡಿಕೆಗೆ ಪೂರಕ ಸಮಯವಾದರೂ ಪೂರ್ಣ ಪರಿಶೀಲನೆಯ ನಂತರ ಮುಂದಾಗುವುದು ಉತ್ತಮ. ಇನ್ನು ಕೆಲವು ಸಿಂಹ ರಾಶಿಯವರು ತಮ್ಮ ವೈಯಕ್ತಿಕ ಖರ್ಚುಗಳಲ್ಲಿ ತಾಳ್ಮೆ ಕಳೆದು ಖರೀದಿ ಮಾಡಲು ಉತ್ಸುಕರಾಗಬಹುದು. ಇಂತಹ ಸಂದರ್ಭಗಳಲ್ಲಿ ತಮ್ಮ ನಿಗದಿತ ಬಜೆಟ್ ಮೀರದಂತೆ ನೋಡಿಕೊಳ್ಳಬೇಕು. ಕುಟುಂಬದ ಒಬ್ಬರಿಂದ ಹಣಕಾಸು ಸಹಾಯದ ಸುಳಿವಿರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಆರೋಗ್ಯದಲ್ಲಿ ಇಂದು ದೈಹಿಕ ಶ್ರಮ ಮತ್ತು ಮಾನಸಿಕ ಒತ್ತಡ ಎರಡರ ಪರಿಣಾಮದಿಂದ ಸಣ್ಣ ಬಗೆಯ ಸಮಸ್ಯೆಗಳು ಎದುರಾಗಬಹುದು. ಕಣ್ಣಿನ ಒತ್ತಡ, ನಿದ್ರೆ ಕೊರತೆ, ಜೀರ್ಣಕ್ರಿಯೆಯ ಅಸಮತೋಲನ ಮುಂತಾದವುಗಳು ಮುನ್ನೆಚ್ಚರಿಕೆಯ ಅಗತ್ಯವಿದೆ. ದಿನದ ಪ್ರಾರಂಭದಲ್ಲಿ ಯೋಗ, ಪ್ರಾಣಾಯಾಮ ಅಥವಾ ತುಸು ಧ್ಯಾನ ಮಾಡುವುದರಿಂದ ಶಾಂತಿ ಹಾಗೂ ಸ್ಪಷ್ಟತೆ ದೊರೆಯಬಹುದು. ಜಂಕ್ ಫುಡ್ ಸೇವನೆ ತಪ್ಪಿಸಿ ಹೆಚ್ಚು ನೀರು ಕುಡಿಯುವುದು ಮತ್ತು ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಳುವುದು ನಿಮಗೆ ಸಂತೋಷಕರ ಪರಿಣಾಮ ನೀಡಬಹುದು. ಬೆಳಗಿನ ತಿಂಡಿಯನ್ನು ಎಂದರಿಯದಂತೆ ಮಾಡುವುದು ತಪ್ಪಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಪ್ರೀತಿ, ಸಮರ್ಪಣೆ ಹಾಗೂ ಸಹಾನುಭೂತಿಯ ವಾತಾವರಣ ಇರಬಹುದು. ಇತ್ತೀಚೆಗೆ ಉಂಟಾದ ತಪ್ಪು ಗ್ರಹಿಕೆಗಳನ್ನು ಸರಿಪಡಿಸಿಕೊಳ್ಳಲು ಇದು ಉತ್ತಮ ದಿನವಾಗಿದೆ. ಪತಿ ಪತ್ನಿಗಳ ನಡುವೆ ಪ್ರಾಮಾಣಿಕ ಸಂವಾದದ ಮೂಲಕ ಪರಸ್ಪರ ಬಾಂಧವ್ಯ ಗಾಢವಾಗಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಭವಿಷ್ಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಇದಾಗಿದೆ. ಹಿರಿಯರ ಜೊತೆಗೆ ಕಳೆಯುವ ಕೆಲವು ನಿಮಿಷಗಳು ನಿಮ್ಮ ಜೀವನದ ಮಾರ್ಗದರ್ಶನವಾಗಿ ಪರಿಣಮಿಸಬಹುದು. ಇವತ್ತು ಕುಟುಂಬದ ಜೊತೆಗೆ ಭೋಜನ ಮಾಡುವ ಅವಕಾಶ ಸಿಗುವುದಾದರೆ ಅದರಿಂದ ಸಂಬಂಧ ಬಲವಾಗಬಹುದು. ವೀಕ್ಷಕರೇ, ನೀವು ಇಂದಿನ ದಿನವು ಶಕ್ತಿ, ಶ್ರದ್ಧೆ ಮತ್ತು ವಿಶ್ವಾಸದ ಮೂಲಕ ನಿಮ್ಮ ಉದ್ದೇಶಗಳತ್ತ ಸಾಗಲು ತಕ್ಕದ್ದು. ಶುಕ್ರವಾರದ ಶಕ್ತಿ ಲಕ್ಷ್ಮೀದೇವಿಯ ಅನುಗ್ರಹದೊಂದಿಗೆ ಸುಖ, ಸಮೃದ್ಧಿಯೆಡೆಗೆ ದಾರಿ ತೋರುತ್ತದೆ. ಓ ಶ್ರೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 27 ಅಥವಾ 108 ಬಾರಿ ಜಪಿಸಿ. ಹಾಲು ಅಥವಾ ಬೆಳ್ಳಿ ಬೇಳೆ ದಾನ ಮಾಡುವುದು ಫಲಕಾರಿಯಾಗಬಹುದು. ಶುಭಪ್ರದ ತಾಂಬೂಲ, ಸುಗಂಧದ ದೀಪವನ್ನು ಮನೆ ದೇವರಿಗೆ ಅರ್ಪಿಸಿ. ದಿನದ ಆರಂಭದಲ್ಲಿ ಹಿರಿಯರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆಯಿರಿ. ಅದೃಷ್ಟದ ಸಂಖ್ಯೆ 6. ಇಂದು ಈ ಸಂಖ್ಯೆಯ ಸಮತೋಲನ, ಶ್ರೇಯಸ್ಸು ಮತ್ತು ಶಾಂತಿಗೆ ಪ್ರತೀಕವಾಗಿದೆ. ಎಲ್ಲ ಚಟುವಟಿಕೆಗಳಲ್ಲಿ ಈ ಸಂಖ್ಯೆಯ ಶಕ್ತಿ ನಿಮ್ಮ ನಿರ್ಧಾರಗಳಲ್ಲಿಯೂ ಪ್ರಭಾವ ಬೀರುವ ಸಾಧ್ಯತೆ ಇದೆ.
ಅದೃಷ್ಟದ ಬಣ್ಣ ಬಂಗಾರದ ಹಳದಿ. ಈ ಬಣ್ಣವು ಇಂದು ನಿಮಗೆ ಉತ್ಸಾಹ, ಗೌರವ ಹಾಗೂ ಆಕರ್ಷಣೆ ನೀಡಬಲ್ಲದು. ಈ ಬಣ್ಣದ ಉಡುಪು ಅಥವಾ ವಸ್ತು ಬಳಕೆಯಿಂದ ಸಕಾರಾತ್ಮಕ ಶಕ್ತಿ ದೊರೆಯುತ್ತದೆ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಪ್ರಾರಂಭಿಸಲಾದ ಕಾರ್ಯಗಳು ಯಶಸ್ಸಿಗೆ ದಾರಿ ಮಾಡಿಕೊಡುವ ಸಾಧ್ಯತೆ ಹೆಚ್ಚಾಗಿದೆ. ಪ್ರಮುಖ ಚಟುವಟಿಕೆಗಳು, ಹೊಸ ವ್ಯವಹಾರಗಳು ಅಥವಾ ಪೂಜಾ ಕಾರ್ಯಗಳಿಗೆ ಈ ಸಮಯ ಪೂರಕವಾಗಿದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರಿಗೆ ದಿನದ ಆರಂಭದಲ್ಲಿ ಸ್ವಲ್ಪ ಮನಸ್ಥಿತಿ ಗೊಂದಲವಾಗಬಹುದು. ಆದರೆ ಮಧ್ಯಾಹ್ನದ ನಂತರ ಧೈರ್ಯ, ಚಾತುರ್ಯ ಮತ್ತು ಸ್ಪಷ್ಟ ಚಿಂತನೆಯ ಮೂಲಕ ದಿನದ ನಿಯಂತ್ರಣವನ್ನು ಕೈಗೆತ್ತಿಕೊಳ್ಳುವಿರಿ. ಇತ್ತೀಚೆಗೆ ನಿಮ್ಮ ಆಂತರಿಕ ವಿಶ್ವಾಸ ಮತ್ತು ತಾಳ್ಮೆ ನಿಮಗೆ ಉತ್ತಮ ಫಲಿತಾಂಶ ನೀಡುತ್ತಿದೆ. ಚಿಂತನೆಯೊಂದಿಗೆ ಆರಂಭವಾದ ದಿನ ಕೊನೆಯಲ್ಲಿ ಸಮಾಧಾನದ ಕಡೆಗೆ ಸಾಗುವುದು. ಬುಧ ಮತ್ತು ಶುಕ್ರನ ಪ್ರಭಾವದಿಂದಾಗಿ ಕಲಾತ್ಮಕತೆ, ಪ್ರಬಲ ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಮಾತುಗಳಿಂದ ಕಾರ್ಯಸಾಧನೆ ಸುಲಭವಾಗುವುದು. ಇಂದಿನ ದಿನವು ನಿಮ್ಮ ಸಂಕಲ್ಪ ಮತ್ತು ಸಮರ್ಪಣೆಗೆ ನಿದರ್ಶನವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನೀವು ಅತ್ಯಂತ ಜವಾಬ್ದಾರಿಯುತ ಹಾಗೂ ಸತತ ಚಟುವಟಿಕೆಯಲ್ಲಿ ತೊಡಗಿರುವಿರಿ. ಕಡಿವಾಣವಿಲ್ಲದ ಕೆಲಸದ ಒತ್ತಡವಿದ್ದರೂ ನೀವು ಅದನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲಿರಿ. ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಮಾಲೋಚನೆ, ಹೊಸ ಕಲಿಕೆ ಮತ್ತು ನವೀನ ಉಪಕ್ರಮಗಳು ಸಾಧ್ಯ. ಕಾಲಾನುಗತ ಪಠ್ಯಾಭ್ಯಾಸ ಅಥವಾ ತರಬೇತಿಗಳಿಗೆ ಸೇರಲು ಇದು ಉತ್ತಮ ಸಮಯ. ಉದ್ಯೋಗ ಬದಲಾವಣೆ ಯೋಚನೆ ಇರುವವರು ತಮ್ಮ ಜೀವನದಲ್ಲಿ ಹೊಸ ಆಯಾಮವನ್ನು ಕಾಣಬಹುದು. ಯಾವುದೇ ಮಹತ್ವದ ಇಮೇಲ್, ವರದಿ ಅಥವಾ ತಂತ್ರಜ್ಞಾನ ಸಂಬಂಧಿತ ಕೆಲಸಗಳನ್ನು ಬೆಳಿಗ್ಗೆ ಪೂರ್ಣಗೊಳಿಸುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಸಮತೋಲನ ಇಡಬೇಕು. ಅಪ್ರತೀಕ್ಷಿತ ವೆಚ್ಚಗಳು ಒತ್ತಡ ತರಬಹುದಾದರೂ ನಿಮ್ಮ ಮೊತ್ತದ ಸಂಚಯ ನಿಮಗೆ ರಕ್ಷಕವಾಗಬಹುದು. ಅತಿಯಾದ ಖರ್ಚು ಅಥವಾ ಅನಗತ್ಯ ಸಾಲದಿಂದ ದೂರವಿರಿ. ಇತ್ತೀಚೆಗೆ ತೆಗೆದುಕೊಂಡ ಬಂಡವಾಳ ನಿರ್ಧಾರಗಳು ಲಾಭದತ್ತ ಹೋಗಬಹುದಾದ ಸೂಚನೆಗಳಿವೆ. ಹೊಸ ಹಣಕಾಸು ಯೋಜನೆ ಪ್ರಾರಂಭಿಸಲು ಮಧ್ಯಾಹ್ನದ ನಂತರ ಸಮಯ ಅನುಕೂಲ. ಯಾರಿಗಾದರೂ ಹಣ ಕೊಡಬೇಕಾದರೆ ಸ್ಪಷ್ಟ ದಾಖಲೆ ಇಡುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ಆರೋಗ್ಯದಲ್ಲಿ ಇಂದು ಸಾಮಾನ್ಯ ಚಿಂತೆಗೊಳಗಾಗುವ ಸಂದರ್ಭವಿದೆ. ವಿಶೇಷವಾಗಿ ಹೊಟ್ಟೆ, ಉಸಿರಾಟ ಅಥವಾ ಚರ್ಮ ಸಂಬಂಧಿತ ಸಮಸ್ಯೆಗಳಿಗೆ ಗಮನ ಹರಿಸಬೇಕು. ಆರೋಗ್ಯಕರ ಆಹಾರ, ಸಮಯಕ್ಕೆ ತಿನ್ನುವುದು ಮತ್ತು ಆರಾಮಪೂರ್ಣ ನಿದ್ರೆ ಮುಖ್ಯ. ಬೇಸರ, ಆತಂಕ ಅಥವಾ ಒತ್ತಡದ ಪರಿಣಾಮವಾಗಿ ಉತ್ಸಾಹ ಕಡಿಮೆಯಾಗಬಹುದು. ದಿನದ ಮೊದಲ ಭಾಗದಲ್ಲಿ ಹಿತಕರ ಸಂಗೀತ, ಯೋಗ ಅಥವಾ ಜಪದಿಂದ ದಿನವನ್ನು ಶುರು ಮಾಡುವುದರಿಂದ ಶಕ್ತಿ ಸೃಷ್ಟಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಹೃತ್ಪೂರ್ವಕ ಸಂವಾದ ಮತ್ತು ಭಾವನಾತ್ಮಕ ಸಂಪರ್ಕ ಮುಖ್ಯವಾದ ದಿನ. ಪತ್ನಿ ಪತಿಯವರೊಂದಿಗೆ ಸ್ನೇಹಭರಿತ ಮಾತುಕತೆ, ಮಕ್ಕಳ ವಿದ್ಯಾಭ್ಯಾಸದ ಕುರಿತು ಚರ್ಚೆಗಳು ಇಂದಿನ ಮಹತ್ವದ ಭಾಗವಾಗಬಹುದು. ಇತ್ತೀಚೆಗಿನ ನೊಂದ ಮನಸ್ಸುಗಳಿಗೆ ಶಾಂತಿ ನೀಡಲು ಹೃದಯದಿಂದ ಮಾತನಾಡುವುದು ಉತ್ತಮ. ಹಿರಿಯರ ಆರೋಗ್ಯದ ವಿಚಾರವಾಗಿ ಕೂಡ ಸಣ್ಣ ಚಿಂತೆಗಳು ಇರಬಹುದು. ಪ್ರಾಮಾಣಿಕ ಶ್ರದ್ಧೆ ನೀಡಿ. ಸ್ನೇಹಿತರಿಂದ ದೂರವಾಗಿದ್ದ ಸಂಪರ್ಕ ಪುನರ್ಸ್ಥಾಪನೆಗೆ ಇದೊಂದು ಉತ್ತಮ ದಿನ. ವೀಕ್ಷಕರೇ, ನೀವು ಇಂದಿನ ಶುಕ್ರವಾರದ ಪ್ರಭಾವ ಮತ್ತು ನಿಮ್ಮ ಚಿಂತನೆಯ ದಿಕ್ಕು ಶಾಂತಿ ಮತ್ತು ತ್ಯಾಗದತ್ತ ಸಾಗುತ್ತಿದೆ. ಮಹಾಲಕ್ಷ್ಮೀ ದೇವಿಗೆ ಅರ್ಚನೆ, ಶುಭ ಶುಕ್ರವಾರದ ವ್ರತ ಅಥವಾ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಪಠಣದಿಂದ ಮನಸ್ಸಿಗೆ ಶಾಂತಿ ಸಿಗುವುದು. ಔ ಶ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 27 ಅಥವಾ 108 ಬಾರಿ ಪಠಿಸಿರಿ. ಈ ಮಂತ್ರವು ಇಂದು ಆರ್ಥಿಕ ಸ್ಥಿತಿಯಲ್ಲಿ ಶ್ರದ್ಧೆ ಮತ್ತು ಶಕ್ತಿಯನ್ನು ಉಂಟು ಮಾಡುತ್ತದೆ. ಶುಭ ಕಾರ್ಯದಲ್ಲಿ ಪಾಲ್ಗೊಳ್ಳಿ. ಬಡವರಿಗೆ ಹಾಲು ಅಥವಾ ಬಟ್ಟೆ ದಾನ ಮಾಡುವುದು ಇಂದು ವಿಶೇಷ ಫಲದಾಯಕ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಶಾಂತಿ, ಕಲಾತ್ಮಕತೆ ಮತ್ತು ನೆಮ್ಮದಿ ಸೂಚಕ. ಇಂದು ನೀವು ಯಾವ ಕಾರ್ಯದಲ್ಲಿ ಭಾಗವಹಿಸಿದರೂ ಈ ಸಂಖ್ಯೆಯ ಶಕ್ತಿಯಿಂದ ಆ ಕಾರ್ಯ ಉತ್ತಮ ರೀತಿಯಲ್ಲಿ ಸಾಗುವ ಸಾಧ್ಯತೆ ಇರುತ್ತದೆ. ನೆಮ್ಮದಿಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಇಂದಿನ ಶುದ್ಧತೆ, ಶಾಂತಿ ಮತ್ತು ಚೈತನ್ಯಕ್ಕೆ ಪ್ರತೀಕವಾಗಿದೆ. ಈ ಬಣ್ಣದ ಉಡುಪು ಅಥವಾ ಒಲವು ಹೊಂದಿದ ವಸ್ತುಗಳನ್ನು ಬಳಸುವುದರಿಂದ ದಿನದಲ್ಲಿ ಪೋಷಣೆಯ ಶಕ್ತಿ ಸಿಗುತ್ತದೆ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 12:30. ಈ ಕಾಲಘಟ್ಟದಲ್ಲಿ ಮಾಡಿದ ಪ್ರಾರಂಭ, ನವಚಿಂತನೆ, ವ್ಯಾಪಾರ ಸಂಬಂಧಿತ ಮಾತುಕತೆ ಅಥವಾ ದೈವಾರಾಧನೆ ಉತ್ತಮ ಫಲವನ್ನು ತರಬಹುದು. ಇದು ನಿಮ್ಮ ಆತ್ಮವಿಶ್ವಾಸದ ಶ್ರೇಷ್ಠ ಕ್ಷಣ. ಇನ್ನು ಮುಂದಿನ ರಾಶಿ ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ,
ಇಂದು ತುಲಾ ರಾಶಿಯವರು ಸಮತೋಲನ ಮತ್ತು ಸಮಾಧಾನದೊಂದಿಗೆ ತಮ್ಮ ದಿನವನ್ನು ಆರಂಭಿಸಲು ಯತ್ನಿಸಬೇಕು. ನಿಮ್ಮ ಧೈರ್ಯ, ಬುದ್ಧಿವಂತಿಕೆ ಮತ್ತು ಸಾಮಾಜಿಕ ವ್ಯವಹಾರಗಳು ಇಂದು ಉತ್ತಮ ರೀತಿಯಲ್ಲಿ ಬೆಳೆಯಬಹುದು. ಇಷ್ಟಮಿತ್ರರ ಸಹಕಾರ, ಆಂತರಿಕ ಶಕ್ತಿಯ ಬೆಳವಣಿಗೆ ಮತ್ತು ಕಾರ್ಯದ ಯಶಸ್ಸು ಇಂದಿನ ದಿನದ ಮುಖ್ಯ ಲಕ್ಷಣಗಳಾಗಿರುತ್ತವೆ. ಮಾರುಕಟ್ಟೆ ಚಟುವಟಿಕೆ, ಶೈಕ್ಷಣಿಕ ಚಿಂತನ ಅಥವಾ ಸಾಂಸ್ಕೃತಿಕ ಪ್ರಭಾವದ ಕೆಲಸಗಳಲ್ಲಿ ಹೆಚ್ಚು ಗಮನ ಸೆಳೆಯುವ ಯೋಗವಿದೆ. ಇಂದು ನಿಮಗೆ ಸ್ಫೂರ್ತಿದಾಯಕ ಬೆಳವಣಿಗೆಗಳಾದ ಹೊಸ ವ್ಯಕ್ತಿಗಳ ಪರಿಚಯ, ಭವಿಷ್ಯದ ಯೋಜನೆಗಳ ವಿನ್ಯಾಸದ ಅವಕಾಶಗಳು ದೊರೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಸೌಜನ್ಯಪೂರ್ಣ ನಡೆ, ಸಮಂಜಸ ಧೋರಣೆ ಮತ್ತು ಕ್ರಿಯಾತ್ಮಕ ಪರಿಹಾರ ಶೈಲಿ ನಿಮಗೆ ಗಮನಾರ್ಹ ಮೆಚ್ಚುಗೆ ತರುತ್ತದೆ. ಉನ್ನತ ಅಧಿಕಾರಿಗಳಿಂದ ಸಹಕಾರ, ಪ್ರಶಂಸೆ ಮತ್ತು ಹೊಸ ಹೊಣೆಗಾರಿಕೆಗಳ ಸಾಧ್ಯತೆ ಇದೆ. ಸಂವಹನ ಕ್ಷೇತ್ರದಲ್ಲಿ ಅಥವಾ ಸೃಜನಶೀಲ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಬಹುಮಾನ ಸ್ವರೂಪ ಪ್ರಶಸ್ತಿ, ಜವಾಬ್ದಾರಿ ಅಥವಾ ಪಬ್ಲಿಕ್ ಮನ್ನಣೆ ದೊರೆಯಬಹುದು. ವೃತ್ತಿಯ ಬದಲಾವಣೆಗೆ ಯೋಚಿಸುತ್ತಿರುವವರು ಇಂದು ಉತ್ತಮ ಸಂದರ್ಶನ ಅಥವಾ ಸಂಪರ್ಕಗಳನ್ನು ಪಡೆಯಬಹುದು. ಆದರೆ ತೀರ್ಮಾನ ತೆಗೆದುಕೊಳ್ಳುವ ಮುನ್ನ ಎಲ್ಲ ಆಯ್ಕೆಗಳನ್ನು ತೂಕಮಾಪನೆ ಮಾಡಿ. ಉದ್ಯಮ ಅಥವಾ ಸ್ವತಂತ್ರ ವೃತ್ತಿಯಿಂದಿರೋ ವ್ಯಕ್ತಿಗಳಿಗೆ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು, ಪುರಸಭೆ ಅಥವಾ ಪ್ರಾಧಿಕಾರದ ಅನುಮೋದನೆಗಳು ಮತ್ತು ಗ್ರಾಹಕರಿಂದ ವಿಶ್ವಾಸ ಪಡೆಯುವ ಯೋಗವಿದೆ. ಹೊಸ ಮಾರುಕಟ್ಟೆ ತಂತ್ರಗಳು ಪ್ರಯೋಗಿಸಲು ಉತ್ತಮ ದಿನ, ಆದರೆ ಖರ್ಚು ಮತ್ತು ಲಾಭದ ಲೆಕ್ಕಪತ್ರ ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ನಿಖರತೆ, ಜವಾಬ್ದಾರಿ ಮತ್ತು ಮಿತವ್ಯಯ ಅಗತ್ಯ. ಪಾರಿವಾರಿಕ ಅಥವಾ ಖಾಸಗಿ ಖರ್ಚುಗಳು ಏರಿಕೆ ಆಗುವ ಸಾಧ್ಯತೆ ಇರುವುದರಿಂದ ನೀತಿಪರವಾಗಿ ಖರ್ಚು ಮಾಡಿ. ಹಳೆಯ ಬಾಕಿ ಹಣಗಳು ಮರಳಿ ಸಿಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಸಾಲ ವಾಪಸ್ಸು ಅಥವಾ ಬಿಲ್ ಪಾವತಿ ಸಂಬಂಧಿತ ವಿಷಯಗಳು ಸುಗಮವಾಗಬಹುದು. ಹೂಡಿಕೆಗೆ ಇಂದಿನ ದಿನ ಯೋಗ್ಯವಾಗಿಲ್ಲ, ಬದಲಿಗೆ ಹಳೆಯ ಹೂಡಿಕೆಗಳ ಲಾಭ ಪರಿಶೀಲನೆಗೆ ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ಶರೀರದ ತೂಕದ ಸಮತೋಲನ, ಮಧುಮೇಹ ಅಥವಾ ರಕ್ತದ ಒತ್ತಡವಿರುವವರಿಗೆ ಇಂದು ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಅಗತ್ಯ. ಆಹಾರ ಪೋಷಣೆಯ ನಿಯಮ ಪಾಲನೆ ಮಾಡಿ, ನೀರು ಸರಿಯಾಗಿ ಕುಡಿಯಿರಿ ಮತ್ತು ಹೆಚ್ಚು ಮಸಾಲೆದಾರ ಆಹಾರವನ್ನು ತಪ್ಪಿಸಿ. ಮನಸ್ಸಿನಲ್ಲಿ ತಾಣೆಯ ಚಿಂತೆಗಳು ಎಚ್ಚರಿಕೆಯಿಂದ ನಿಭಾಯಿಸಬೇಕು. ಧ್ಯಾನ, ಪ್ರಾಣಾಯಾಮ ಅಥವಾ ಮೃದು ಸಂಗೀತದಿಂದ ಮನಸ್ಸಿಗೆ ನೆಮ್ಮದಿ ಉಂಟು ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಷಯದಲ್ಲಿ ಇಂದು ನಿಮ್ಮ ನಿಷ್ಠೆ ಮತ್ತು ಭಾವನಾತ್ಮಕ ಬದ್ಧತೆ ನಿಮ್ಮ ಕುಟುಂಬ ಸಂಬಂಧಗಳಲ್ಲಿ ಶ್ರೇಯಸ್ಸನ್ನು ತರುತ್ತದೆ. ಪತಿ ಅಥವಾ ಮಕ್ಕಳೊಂದಿಗೆ ಸಮಯ ಕಳೆಯುವುದು ಸಂತೋಷ, ಭರವಸೆ ಹಾಗೂ ಬಾಂಧವ್ಯವನ್ನು ಹೆಚ್ಚಿಸಬಹುದು. ಅಪೂರ್ಣ ಸಂವಾದಗಳಿಂದ ತಪ್ಪಿಸಿ, ಮನಸ್ಸಿನಲ್ಲಿ ಏನೇ ಇದ್ದರೂ ಶಾಂತವಾಗಿ ಮತ್ತು ಸಮಾಧಾನದಿಂದ ಚರ್ಚಿಸಿ. ಹಿರಿಯರ ಆಶೀರ್ವಾದ ಮತ್ತು ಮಕ್ಕಳು ತೋರಿಸುವ ಪ್ರೀತಿ ಇಂದು ನಿಮ್ಮ ದಿನವನ್ನು ಅರ್ಥಪೂರ್ಣಗೊಳಿಸುತ್ತವೆ. ವೀಕ್ಷಕರೇ, ನೀವು ಈ ದಿನದ ಶುಕ್ರವಾರವನ್ನು ಶುಭವಾಗಿಸಿಕೊಳ್ಳಲು ದೇವಿಯ ಆರಾಧನೆ, ವಿಶೇಷವಾಗಿ ಮಹಾಲಕ್ಷ್ಮಿ ಪೂಜೆಗೆ ತೊಡಗುವುದು ಉತ್ತಮ. ಶ್ವೇತವರ್ಣದ ಹೂವಿನ ಅರ್ಚನೆ, ಸಹಜ ಪುಷ್ಪ ದೀಪ ಹಾಗೂ ಚಿನ್ನದ ಭಕ್ತಿಯಿಂದ ಪಠಣ ಉತ್ತಮ ಫಲಿತಾಂಶ ನೀಡುತ್ತದೆ. ನೀವು ಈ ಮಂತ್ರವನ್ನು 39 ಅಥವಾ 57 ಬಾರಿ ಜಪಿಸಬಹುದು. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ. ನೀಲಿ ಅಥವಾ ಹಸಿರು ಬಟ್ಟೆ ತೊಟ್ಟು ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಶುಭ. ದಾನ ಧರ್ಮ, ಮಹಿಳೆಯರಿಗೆ ತಂಬೂಲ ಹಾಲು ಅಥವಾ ಬೆಲ್ಲ ದಾನ ಮಾಡುವುದು ಶುಕ್ರದ ಶಕ್ತಿಯನ್ನು ಪುಷ್ಟಿಗೊಳಿಸುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಶಕ್ತಿಯ ಪ್ರತೀಕ. ಇದು ವೈಭವ, ವಿನಯ ಮತ್ತು ಮನೋಹಾರಿತ್ವವನ್ನು ಸೂಚಿಸುತ್ತದೆ. ಇದರ ಪ್ರಭಾವದಿಂದ ನೀವು ಶ್ರೇಯಸ್ಕರ ನಡತೆ, ಪ್ರೀತಿಯ ಸಂಬಂಧ ಹಾಗೂ ವೈಯಕ್ತಿಕ ಬೆಳವಣಿಗೆಯೊಂದಿಗೆ ದಿನವನ್ನು ಯಶಸ್ವಿಯಾಗಿ ಮುಗಿಸಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನವಚೈತನ್ಯ, ಸಮತೋಲನ ಮತ್ತು ಆರೋಗ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ಬಣ್ಣವನ್ನು ಉಡುಗೆ, ಪುಷ್ಪ ಅಥವಾ ಉಪಕರಣಗಳಲ್ಲಿ ಬಳಸುವುದರಿಂದ ಶುಭ ಫಲಗಳ ಪ್ರಾಪ್ತಿ ಸಾಧ್ಯ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಪ್ರಾರ್ಥನೆ, ವ್ಯಾಪಾರ ಚಟುವಟಿಕೆಗಳು ಅಥವಾ ಸಂಬಂಧಿತ ತೀರ್ಮಾನಗಳನ್ನು ಕೈಗೊಳ್ಳುವುದು ಫಲದಾಯಕ. ನೀವು ಇಚ್ಛಿಸಿರುವ ಕಾರ್ಯಗಳು ಸುಗಮವಾಗಿ ನಡೆಯುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಮನಸ್ಸು ತೀವ್ರ ಮತ್ತು ಆಂತರ್ಯಪೂರ್ಣ ಚಿಂತನೆಗಳಲ್ಲಿ ತೊಡಗಿರುವ ಸಾಧ್ಯತೆ ಹೆಚ್ಚು. ಒತ್ತಡದ ಪರಿಸ್ಥಿತಿಗಳಾದರೂ ನೀವು ಧೈರ್ಯ, ತಾಳ್ಮೆ ಮತ್ತು ಆಂತರಿಕ ಶಕ್ತಿ ಬಳಸಿಕೊಂಡು ಅದನ್ನು ಯಶಸ್ವಿಯಾಗಿ ನಿಭಾಯಿಸುವ ಶಕ್ತಿ ಹೊಂದಿರುವಿರಿ. ನಿಮ್ಮ ಆತ್ಮಸ್ಥೈರ್ಯ ಹಾಗೂ ಸ್ಥಿರ ನಿರ್ಣಯ ಶಕ್ತಿ ಇಂದಿನ ಯಶಸ್ಸಿಗೆ ಕೀಲಿಕೈ. ಅದೃಷ್ಟ ಇಂದಿನ ದಿನ ನಿಮ್ಮ ಕಡೆಗೆ ಎಳೆಯಲ್ಪಟ್ಟಂತೆ ಇರುವುದರಿಂದ ನಿಮಗೆ ಕೆಲವೊಂದು ಅಪರೂಪದ ಅವಕಾಶಗಳು
ದೀರ್ಘಕಾಲದ ಬಾಕಿಯಾದ ವಿಷಯಗಳಲ್ಲಿ ಸ್ಪಷ್ಟತೆ ಮತ್ತು ಅಪರಿಚಿತರಿಂದ ಸಹಕಾರ ದೊರೆಯುವ ಯೋಗವಿದೆ. ಇಂದು ಶ್ರದ್ಧೆಯಿಂದ ಪಾಠ ಕೇಳಿದರೆ ದೇವರ ಆಶೀರ್ವಾದ ನಿಮ್ಮ ಜೊತೆಗೆ ಇರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಕಾರ್ಯನಿಷ್ಠೆ ಹಾಗೂ ಗಂಭೀರ ಮನೋಭಾವನೆ ಇಂದು ಕಾರ್ಯಕ್ಷೇತ್ರದಲ್ಲಿ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹಲವಾರು ಕಾರ್ಯಗಳನ್ನು ಒಂದೇ ಸಮಯದಲ್ಲಿ ನಿರ್ವಹಿಸಬೇಕಾದ ಸನ್ನಿವೇಶ ಬರುತ್ತದೆ. ಆದರೆ ನಿಮ್ಮ ಸಂಘಟನಾ ಕೌಶಲದಿಂದ ಎಲ್ಲವೂ ಸರಾಗವಾಗಿ ಸಾಗುತ್ತದೆ. ಹಿರಿಯರಿಂದ ಸಣ್ಣ ಸೂಚನೆಗಳನ್ನು ಗಮನಿಸಿ, ಅದು ಮುಂದಿನ ಉನ್ನತಿಯ ಮಾರ್ಗವನ್ನೇ ತೆರೆಯಬಹುದು. ಕೆಲವರಿಗೆ ನಿರೀಕ್ಷಿತ ಅಧಿಕಾರ ಅಥವಾ ನವೀನ ಹೊಣೆಗಾರಿಕೆ ದೊರೆಯಬಹುದು. ವಿಶೇಷವಾಗಿ ಪೊಲೀಸ್, ತನಿಖಾ, ಗೋಪ್ಯ ಸೇವೆ ಅಥವಾ ವೈದ್ಯಕೀಯ ಕ್ಷೇತ್ರದವರು ಇಂದು ಹೆಚ್ಚು ಚುರುಕು ಮತ್ತು ಸ್ಪಷ್ಟತೆಯಿಂದ ಕೆಲಸ ಮಾಡುವುದು ಅಗತ್ಯ. ಮತ್ತೆ ವ್ಯಾಪಾರಸ್ಥರಿಗೆ ಈ ದಿನ ಬಿಸಿ ಮಾರುಕಟ್ಟೆಯಲ್ಲಿ ನೀವು ನಿಖರವಾದ ಲೆಕ್ಕಾಚಾರ ಹಾಗೂ ತೀಕ್ಷ್ಣ ನಿರ್ಣಯದಿಂದ ಲಾಭ ಪಡೆಯುವಿರಿ. ಆದರೆ ಯಾವ ಪ್ರಸ್ತಾವನೆಯನ್ನು ತಾತ್ಕಾಲಿಕ ಉತ್ಸಾಹದಲ್ಲಿ ಒಪ್ಪಿಕೊಳ್ಳಬೇಡಿ. ಸಂಪೂರ್ಣ ಪರಿಶೀಲನೆಯ ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ಹಳೆಯ ಪಾಲುದಾರಿಕೆಯಲ್ಲಿ ಪುನಶ್ಚಿಂತನೆ ಅಥವಾ ಮಾರ್ಪಾಟು ಮಾಡುವ ಯೋಗವಿದೆ. ದೀರ್ಘಕಾಲದ ಲಾಭದತ್ತ ಗಮನ ಹರಿಸಿ ತಕ್ಷಣದ ಲಾಭಕ್ಕೆ ಆಸೆ ಪಡುವುದನ್ನು ತಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ನಿಮ್ಮ ಹಣಕಾಸಿನ ಸ್ಥಿತಿ ಚಲನೆಯಲ್ಲಿರಬಹುದು. ಕೆಲವು ಅಪೇಕ್ಷಿತ ಹಣ ಪ್ರವಾಹವಾಗದೆ ಇರುವ ಸಾಧ್ಯತೆಗಳಿವೆ. ಅದರಿಂದ ತಾತ್ಕಾಲಿಕ ಸಂಕಷ್ಟವೋ ಅಥವಾ ಆಳವಾದ ಪರಿಶೀಲನೆಯ ಅವಶ್ಯಕತೆ ಇರುವಷ್ಟು ಧನಕರ್ಷಣೆಯಾಗಬಹುದು. ಹೊಸ ಹೂಡಿಕೆಗೆ ದಿನ ಸೂಕ್ತವಲ್ಲ. ಬದಲಿಗೆ ನಿಮ್ಮ ಖರ್ಚು ಮಾಡುವ ವಿಸ್ತಾರವನ್ನು ಮಿತಿಗೊಳಿಸುವ ಕಡೆಗೆ ಗಮನ ಹರಿಸಿ. ಕುಟುಂಬ ಖರ್ಚುಗಳಲ್ಲಿ ಸಹಜವಾಗಿ ಏರಿಕೆಯಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಆಂತರಿಕ ಶಕ್ತಿ ಅಧಿಕವಾದರೂ ದೇಹದಲ್ಲಿ ಹೃದಯ ಸಂಬಂಧಿತ ವಿಷಯಗಳು, ರಕ್ತದ ಒತ್ತಡ ಅಥವಾ ಪಿತ್ತದ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರಿಕೆಯಾಗಿರಿ. ಆಹಾರ ಪದ್ಧತಿ ಸರಿಯಾಗಿ ಪಾಲಿಸುವುದು ಅತ್ಯಂತ ಅಗತ್ಯ. ಚಿಂತೆ ಅಥವಾ ಕೋಪವನ್ನು ಮನಸ್ಸಿನಿಂದ ತೆಗೆದುಹಾಕಲು ಶಾಂತ ಮನೋಭಾವ ಮತ್ತು ನಿಯಮಿತ ಪ್ರಾಣಾಯಾಮ ಬಹುಪಯೋಗಿ. ಸಂಜೆ ವೇಳೆಗೆ ಸುಸ್ತು ಬರುವ ಸಾಧ್ಯತೆ ಇರುವುದರಿಂದ ಅಗತ್ಯವಿರುವ ವಿಶ್ರಾಂತಿ ಮತ್ತು ನಿದ್ರೆ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಮನೆಯ ವಾತಾವರಣ ಸ್ವಲ್ಪ ಭಿನ್ನವಾಗಿರಬಹುದು. ಪತ್ನಿ ಅಥವಾ ಕುಟುಂಬದ ಹಿರಿಯರೊಂದಿಗೆ ಚರ್ಚೆಗಳು ನಡೆಯಬಹುದು. ಆದರೆ ಅದನ್ನು ಸ್ಪಷ್ಟ ಹಾಗೂ ಶಾಂತ ಧೋರಣೆಯೊಂದಿಗೆ ನಿಭಾಯಿಸಿದರೆ ಹೆಚ್ಚು ಫಲಕಾರಿಯಾಗುತ್ತದೆ. ಸ್ನೇಹಿತರಿಂದ ಸಾಥಿ ದೊರೆಯುವ ಸಾಧ್ಯತೆ ಇದೆ. ಸಂಯಮದಿಂದ ಮಾತನಾಡಿ ನಿಖರವಾಗಿ ಸಂಬಂಧ ಉಳಿಸಿಕೊಂಡು ಹೋಗಿ. ವೀಕ್ಷಕರೇ, ನೀವು ಇಂದು ಪೀಠಾಧಿಪತಿಗಳ ಆಶೀರ್ವಾದ ಪಡೆಯಲು ಅಥವಾ ತಪೋವನ ಅಥವಾ ದೇವಾಲಯ ಭೇಟಿ ನೀಡುವುದು ಶುಭ. ಮಹಾಕಾಳಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಸ್ಮರಣೆ ನಿಮ್ಮ ರಕ್ಷಕ ಶಕ್ತಿಯನ್ನು ಬೆಳೆಸಬಹುದು. ಈ ಮಂತ್ರವನ್ನು 59 ಅಥವಾ 108 ಬಾರಿ ಪಠಿಸಿ. ಔಕೇತವೇ ನಮಃ. ಕೆಂಪು ಹೂವುಗಳಿಂದ ಆರಾಧನೆ, ಸುತ್ತು ಬೆಲ್ಲದ ನೈವೇದ್ಯ ಮತ್ತು ಪಾರಾಯಣ ಶ್ರದ್ಧೆಯಿಂದ ಮಾಡಿದರೆ ಆಧ್ಯಾತ್ಮಿಕ ಶಕ್ತಿಯು ಜಾಗೃತಿಯಾಗುತ್ತದೆ. ದಾನಧರ್ಮ, ಭಕ್ತಿಯಿಂದ ಬೇಸರದಲ್ಲಿ ಇರುವ ಯಾರಿಗಾದರೂ ಆಹಾರ ಅಥವಾ ಔಷಧಿ ಸಹಾಯ ಮಾಡಿದರೆ ನಿಮ್ಮ ದೈನಂದಿನ ಶಕ್ತಿಗೆ ದ್ವಿಗುಣ ಫಲಪ್ರದಾನ. ಅದೃಷ್ಟದ ಸಂಖ್ಯೆ 9. ಇದು ಶಕ್ತಿಯ, ಪೂರ್ಣತೆಯ ಮತ್ತು ಆತ್ಮವಿಶ್ವಾಸದ ಸಂಕೇತ. ನಿಮ್ಮ ನಿರ್ಣಯಗಳಿಗೆ ಸ್ಪಷ್ಟತೆ ನೀಡುವಂತಹ ದಿನ. ಈ ಸಂಖ್ಯೆಯ ಪ್ರಭಾವದಿಂದ ಇಂದು ನೀವು ಅತ್ಯಂತ ಗಂಭೀರವಾದ ವಿಷಯಗಳಲ್ಲೂ ತಾಳ್ಮೆಯಿಂದ ಯಶಸ್ಸು ಸಾಧಿಸಬಹುದು. ಅದೃಷ್ಟದ ಬಣ್ಣ ಕೆಂಪು. ಈ ಬಣ್ಣ ಶಕ್ತಿ, ಉತ್ಸಾಹ ಮತ್ತು ಜಾಗೃತಿಯ ಸಂಕೇತ. ಇಂದು ಕೆಂಪು ಬಣ್ಣದ ಉಡುಗೆ ಅಥವಾ ಅಕ್ಸೆಸರಿಯನ್ನು ಧರಿಸುವುದು ನಿಮ್ಮ ಕಾರ್ಯತತ್ವಕ್ಕೆ ಚೈತನ್ಯ ನೀಡುತ್ತದೆ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4 ಗಂಟೆಯಿಂದ ಸಂಜೆ 6ರವರೆಗೆ. ಈ ಸಮಯದಲ್ಲಿ ನಿಮ್ಮ ನಿಖರವಾದ ಚಿಂತನೆಗಳು, ನಿರ್ಧಾರಗಳು ಮತ್ತು ಪ್ರಾರಂಭಗಳು ಉತ್ತಮವಾಗಿ ಕೆಲಸ ಮಾಡಬಹುದು. ಮೌಲ್ಯಯುತ ಮಾತುಕತೆಗಳು, ಆರ್ಥಿಕ ತೀರ್ಮಾನಗಳು ಹಾಗೂ ಆಧ್ಯಾತ್ಮಿಕ ಅಭ್ಯಾಸಗಳಿಗೂ ಇದು ಸೂಕ್ತ ಸಮಯ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ ಇಂದು ಧನುರಾಶಿಯವರು ಧೈರ್ಯ, ಆದರ್ಶ ಮತ್ತು ದೃಢ ಮನೋಭಾವದಿಂದ ದಿನವನ್ನು ಸಾಗಿಸುತ್ತಾರೆ. ಗುರುಗ್ರಹದ ಆಶೀರ್ವಾದದಿಂದ ಜ್ಞಾನೋತ್ಪತ್ತಿ, ತಾತ್ವಿಕ ಚಿಂತನೆ ಹಾಗೂ ಧರ್ಮಪರ ಚಟುವಟಿಕೆಗಳಲ್ಲಿ ತೊಡಗುವ ಯೋಗವಿದೆ. ಇಂದು ತಾಳ್ಮೆ, ಶ್ರದ್ಧೆ ಮತ್ತು ವಿವೇಕದ ಮೂಲಕ ಕಠಿಣ ಸನ್ನಿವೇಶಗಳನ್ನು ಸಹ ನಯವಾಗಿ ನಿರ್ವಹಿಸುವ ಶಕ್ತಿಯೂ ನಿಮ್ಮೊಳಗಿದೆ. ಹಳೆಯ ಪರಿಚಯಗಳಿಂದ ಅಚ್ಚರಿಯ ಸುದ್ದಿಗಳು ಬಂದು ನಿಮ್ಮಲ್ಲಿ ಸಂತೋಷ ಉಂಟು ಮಾಡಬಹುದು. ಇದುವರೆಗೆ ವಿಳಂಬವಾದ ಕೆಲವು ಕಾರ್ಯಗಳಿಗೆ ಸ್ಪಷ್ಟತೆ ಬರಬಹುದು. ದೂರದ ಸಂಬಂಧಿತ ವ್ಯಕ್ತಿಗಳಿಂದ ಸಂದೇಶ ಅಥವಾ ಆಹ್ವಾನ ಸಿಗಬಹುದು. ಪರಿಶೀಲನೆ, ಕಲಿಕೆ, ಅಧ್ಯಯನ ಅಥವಾ ಆಧ್ಯಾತ್ಮಿಕ ತಾತ್ವಿಕ ವಿಷಯಗಳಲ್ಲಿ ಗಮನ ಹೆಚ್ಚಳವಾಗಬಹುದು.
ಇಂದು ನಿಮ್ಮ ಸುತ್ತಲೂ ಶಾಂತಿ ಹಾಗೂ ಶುದ್ಧತೆಯ ವಾತಾವರಣವನ್ನು ನಿರ್ಮಿಸಿಕೊಳ್ಳಲು ಯತ್ನಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗದಲ್ಲಿ ಮೇಲುಗರಿಂದ ನೀವು ಉತ್ತಮ ಪ್ರೋತ್ಸಾಹ, ಪೋಷಣೆಯನ್ನು ಪಡೆಯಬಹುದು. ನಿರ್ದಿಷ್ಟ ಕಾರ್ಯಗಳಲ್ಲಿ ನಿಮ್ಮ ನೇತೃತ್ವ ಸಾಮರ್ಥ್ಯ ಗಮನ ಸೆಳೆಯಲಿದೆ. ಹೊಸ ಜವಾಬ್ದಾರಿ ಅಥವಾ ಯೋಜನೆಗಳನ್ನು ಆರಂಭಿಸಲು ಉತ್ತಮ ದಿನ. ಉದ್ಯಮಿಗಳಿಗೆ ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ, ವ್ಯಾಪಾರದ ವ್ಯಾಪ್ತಿಯನ್ನು ವಿಸ್ತರಿಸುವ ಅಥವಾ ಹೊಸ ಡೀಲಿಂಗ್ ಬಗ್ಗೆ ಚಿಂತನೆ ಮಾಡಬಹುದಾದ ಸಮಯ. ಹೊರ ರಾಜ್ಯ ವ್ಯವಹಾರಗಳಲ್ಲಿ ಲಾಭದ ಸನ್ನಿವೇಶ. ಆದರೆ ಎಲ್ಲ ಆರ್ಥಿಕ ಚಟುವಟಿಕೆಗಳಲ್ಲಿ ದಾಖಲಾತಿ ಶುದ್ಧತೆಗೆ ಆದ್ಯತೆ ನೀಡಿ. ವಿದ್ಯಾರ್ಥಿಗಳಿಗೆ ಓದುವ ಬಗ್ಗೆ ಹೊಸ ಉತ್ಸಾಹ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಪ್ರಗತಿಯಲ್ಲಿದೆ. ಗುರುರ ಆಶೀರ್ವಾದದಿಂದ ಮಾರ್ಗದರ್ಶನ ಸಿಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಧನು ರಾಶಿಯವರಿಗೆ ಇವತ್ತು ಸದೃಢತೆ, ಆದರೆ ವಿವೇಕದ ಜೊತೆಗೆ ನಿರ್ವಹಣೆ ಅಗತ್ಯ. ಹಳೆಯ ಬಾಕಿಗಳ ಪರಿಹಾರವಾಗುವ ಸಾಧ್ಯತೆ ಇದೆ. ನಿಮ್ಮ ಸೇವಾ ಶ್ರಮಕ್ಕೆ ಸೂಕ್ತ ಪ್ರತಿಫಲ ದೊರೆಯಬಹುದು. ಹೂಡಿಕೆಯಲ್ಲಿ ನಿಮಗೆ ಲಾಭದ ಯೋಗವಿದೆಯಾದರೂ ಭವಿಷ್ಯದ ಬೃಹತ್ ಯೋಜನೆಗಳಿಗಾಗಿಯೇ ಈ ಹಣವನ್ನು ಮಿತವಾಗಿ ಬಳಸಿಕೊಳ್ಳಿ. ಅರ್ಥಾತ್ಮಕ ಖರ್ಚಿಗೆ ಆದ್ಯತೆ ನೀಡಿ. ಅನಾವಶ್ಯಕ ಖರ್ಚುಗಳನ್ನು ದೂರವಿಡಿ. ಭೂಮಿಯಲ್ಲಿ ಹೂಡಿಕೆಗೆ ಉತ್ತಮ ದಿನವಿದೆ. ಕುಟುಂಬದ ಸದಸ್ಯರ ಸಲಹೆ ಮೇರೆಗೆ ಹಣಕಾಸು ತೀರ್ಮಾನ ಕೈಗೊಂಡರೆ ಲಾಭದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ದೈಹಿಕವಾಗಿ ಆರೋಗ್ಯ ಉತ್ತಮವಾಗಿದ್ದರೂ ಮಾನಸಿಕವಾಗಿ ತಾತ್ವಿಕ ಚಿಂತನೆಯಲ್ಲಿ ತೊಡಗಿರುವುದರಿಂದ ಒತ್ತಡದಿಂದ ದೂರವಿರುವಿರಿ. ಬೆಳಗಿನ ಯೋಗ, ಪ್ರಾಣಾಯಾಮದಿಂದ ದಿನ ಆರಂಭಿಸಿದರೆ ಮನಸ್ಸಿಗೆ ಶಾಂತಿ, ದೇಹಕ್ಕೆ ಶಕ್ತಿ. ಹೆಚ್ಚು ಸಮಯ ಮೌನದಲ್ಲಿ ಕಳೆಯುವ, ಪ್ರಕೃತಿಯೊಂದಿಗೆ ಸಂಪರ್ಕ ಹೊಂದುವ ಯೋಗ ಉತ್ತಮ. ಇಂದಿನ ದಿನ ಯೋಗಾಸನ, ಧ್ಯಾನ ಅಥವಾ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ವಿಶೇಷ ಶುಭಪ್ರದ. ಗ್ಯಾಸ್ಟ್ರಿಕ್, ಜಠರದ ಜ್ವರ ಅಥವಾ ಆಹಾರ ಅಪಚಯದ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣವೇ ಆಯುರ್ವೇದಿಯ ಪಥ್ಯ ಪಾಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಧನುರಾಶಿಯವರು ತಮ್ಮ ಕುಟುಂಬದಲ್ಲಿ ಸಂತೋಷ, ಸಹಕಾರ ಹಾಗೂ ಆತ್ಮೀಯತೆಯನ್ನು ಅನುಭವಿಸಬಹುದು. ಹೃದಯಪೂರ್ವಕ ಮಾತುಕತೆಗಳು, ಹಳೆಯ ಮನಸ್ತಾಪಗಳ ಪರಿಹಾರ ಸಾಧ್ಯತೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ತಾತ್ವಿಕ ವಿಚಾರ ಚರ್ಚೆ, ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆಯು ಹಿತಕರವಾಗಬಹುದು. ಅವಿವಾಹಿತರಿಗೆ ವಿಚಿತ್ರ ಸಂಪರ್ಕಗಳು ಹೊಸ ರೀತಿ ಅಭಿಮಾನವನ್ನೆತ್ತಬಹುದು. ಮಕ್ಕಳ ವಿದ್ಯಾಭ್ಯಾಸ, ಹಿರಿಯರ ಆರೋಗ್ಯ ಕುರಿತು ಚಿಂತನೆ ನಡೆಸಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬಹುದು. ಗುರುಸ್ಥಾನದ ಪ್ರಭಾವದಿಂದ ಕುಟುಂಬ ಸಂಬಂಧಗಳು ಗಂಭೀರವಾದರೂ ಸಹ ಶ್ರದ್ಧೆಗೊಳ್ಳುವ ಪ್ರವೃತ್ತಿ ಹೆಚ್ಚು. ವೀಕ್ಷಕರೇ, ನೀವು ಇಂದು ಗುರುಗ್ರಹದ ಪ್ರಭಾವದಿಂದ ಧರ್ಮ, ತತ್ವ, ಜ್ಞಾನಪಥಗಳಲ್ಲಿ ಧನು ರಾಶಿಯವರು ಆಸಕ್ತಿ ತೋರಬಲ್ಲರು. ಉಪನಿಷತ್ತುಗಳು, ಧಾರ್ಮಿಕ ಗ್ರಂಥಗಳ ಓದು ಶುಭಪ್ರದ. ದೇವಾಲಯ ಭೇಟಿಯು ನಿಮ್ಮ ಮನಸ್ಸಿನಲ್ಲಿ ಶುದ್ಧತೆಯನ್ನು ಉಂಟುಮಾಡಲಿದೆ. ನಿಮ್ಮ ಮನಸ್ಸನ್ನು ಗಂಭೀರ, ಶಾಂತ ಹಾಗೂ ಧೈರ್ಯವಂತಗೊಳಿಸಲು ಬೃಹಸ್ಪತಯೇ ನಮಃ ಎಂಬ ಗುರುಮಂತ್ರವನ್ನು 168 ಬಾರಿ ಜಪಿಸಿ. ಇದರಿಂದ ನೀವು ಗುರುವಿನ ಅನುಗ್ರಹ ಪಡೆಯುತ್ತೀರಿ. ಹಳದಿ ಬಟ್ಟೆ ಧರಿಸಿ ದೇವರಿಗೆ ಹಳದಿ ಹೂವಿನ ಅರ್ಪಣೆ ಮಾಡಿ. ದಕ್ಷಿಣಾಭಿಮುಖವಾದ ದೇವಾಲಯದಲ್ಲಿ ದೀಪ ಪ್ರಜ್ವಲಿಸಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹವನ್ನು ಪ್ರತಿನಿಧಿಸುತ್ತದೆ. ಜ್ಞಾನ, ವಿವೇಕ, ಶಿಕ್ಷಣ ಹಾಗೂ ಧರ್ಮದ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯೊಂದಿಗೆ ಯೋಜನೆಗಳು ಯಶಸ್ವಿಯಾಗಬಹುದು. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಧನುರಾಶಿಗೆ ಇಂದು ಶ್ರೇಷ್ಠ ಶಕ್ತಿ, ತಾತ್ವಿಕ ಪ್ರಭಾವ ಹಾಗೂ ಪವಿತ್ರತೆಯ ಸೂಚನೆ. ಈ ಬಣ್ಣದ ಉಡುಪು ಅಥವಾ ಹಳದಿ ಹೂವಿನ ಪೂಜೆ ನಿಮಗೆ ಉತ್ಸಾಹ, ಶುದ್ಧತೆಯ ಅನುಭವ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 11:55 ರಿಂದ ಮಧ್ಯಾಹ್ನ 1:35 ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯ, ವಿದ್ಯಾ ಅಭ್ಯಾಸ, ಉದ್ಯೋಗ ಸಂಬಂಧಿತ ನಿರ್ಧಾರಗಳು ಅಥವಾ ಹಣಕಾಸಿನ ತೀರ್ಮಾನ ಕೈಗೊಂಡರೆ ಅದರಲ್ಲಿ ಉತ್ತಮ ಫಲಿತಾಂಶ ಸಿಗಬಹುದು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ ಇಂದು ಮಕರ ರಾಶಿಯವರು ತಮ್ಮ ಮನಸ್ಥಿತಿಯಲ್ಲಿಯೇ ಶಾಂತಿ, ಗಂಭೀರತೆ ಹಾಗೂ ಆಳವಾದ ಆತ್ಮಪರಿಶೀಲನೆಯ ಮೂಲಕ ದಿನವನ್ನು ಆರಂಭಿಸುತ್ತಾರೆ. ಈ ಶುಕ್ರವಾರದ ಶನಿಗ್ರಹನ ಪ್ರಭಾವದಿಂದಾಗಿ ನಿಮ್ಮೊಳಗಿನ ತಾಳ್ಮೆ, ಶಿಸ್ತು ಮತ್ತು ಕರ್ತವ್ಯ ಪಾಲನೆಯ ಗುಣಗಳು ಹೆಚ್ಚಾಗಿ ಬೆಳಗುತ್ತವೆ. ನಿಮ್ಮ ನಿಸ್ವಾರ್ಥ ಸೇವಾ ಭಾವನೆ, ಗೌಪ್ಯತೆಯ ಪ್ರೀತಿಯು ಸುತ್ತಲಿನವರಲ್ಲಿ ಗೌರವವನ್ನು ಗೆಲ್ಲಿಸಬಹುದು. ಇಂದಿನ ದಿನವು ಹಳೆಯ ಚಿಂತೆಗಳನ್ನು ನಿವಾರಣೆ ಮಾಡಿಕೊಳ್ಳುವ, ಹೊಸ ಕಾರ್ಯಗಳಿಗೆ ಗಂಭೀರ ಯೋಚನೆ ಮಾಡುವ, ಜೀವನದಲ್ಲಿ ಬದಲಾವಣೆ ತರುವ ಸೂಕ್ತ ಸಮಯವಾಗಿದೆ. ಆತ್ಮವಿಶ್ವಾಸದೊಂದಿಗೆ ನೀವು ದಿನವಿಡೀ ವ್ಯವಹರಿಸುವಿರಿ. ಕೊನೆಗೂ ಧೈರ್ಯದಿಂದ ತೆಗೆದುಕೊಂಡ ನಿರ್ಧಾರಗಳು ಫಲ ನೀಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ
ಉದ್ಯೋಗದಲ್ಲಿರುವ ಮಕರ ರಾಶಿಯವರು ಇಂದು ತಮ್ಮ ಕರ್ತವ್ಯನಿಷ್ಠೆ, ಸಮಯ ಪಾಲನೆ ಮತ್ತು ತೀರ್ಮಾನ ಶಕ್ತಿಯಿಂದ ಉನ್ನತ ಮಟ್ಟದ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಹಿರಿಯರ ಗಮನ ನಿಮ್ಮ ಮೇಲಿರಬಹುದು. ಪ್ರಮುಖ ಹೊಣೆಗಾರಿಕೆಗಳು ನೀಡಲ್ಪಡುವ ಸಾಧ್ಯತೆ ಇದ್ದು ಅವುಗಳನ್ನು ನಿಮಗೆ ಸಲ್ಲುವ ಶ್ರದ್ಧೆಯಿಂದ ನಿರ್ವಹಿಸುವ ಶಕ್ತಿ ಇದೆ. ಕಲಾಪರಿಪೂರ್ಣತೆ ಹಾಗೂ ಬುದ್ಧಿವಂತಿಕೆ ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಪ್ರಕಾಶಿಸುತ್ತದೆ. ಸ್ಥಳ ಬದಲಾವಣೆ ಅಥವಾ ಇಲಾಖಾ ವರ್ಗಾವಣೆಯ ಯೋಗವಿದೆ. ಹೊಸ ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳುವ ಮನೋಭಾವ ಅಗತ್ಯ. ಉದ್ಯೋಗ ಹುಡುಕುತ್ತಿರುವವರಿಗೆ ಸಂದರ್ಶನದಲ್ಲಿ ಯಶಸ್ಸು ಅಥವಾ ಮುಂದಿನ ಹಂತದ ಅವಕಾಶ ದೊರೆಯುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಹೊಸ ಪಾಲುದಾರಿಕೆ, ಖಾತರಿಯ ವ್ಯವಹಾರ ಅಥವಾ ಹಳೆಯ ಬಾಕಿ ಹಣದ ಮರುಪಾವತಿ ದೊರೆಯುವ ಸಾಧ್ಯತೆ ಇದೆ. ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಮಾಡುವ ಮುನ್ನ ಎಲ್ಲಾ ಕಾನೂನು ಅಂಶಗಳನ್ನು ಸರಿಯಾಗಿ ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಮಿತವ್ಯಯ ಹಾಗೂ ಜವಾಬ್ದಾರಿಯುತ ವ್ಯವಹಾರ ಮುಖ್ಯ. ಕೆಲವು ಅನಿರೀಕ್ಷಿತ ಅಗತ್ಯವೆನಿಸುವ ಖರ್ಚುಗಳು ಮಕ್ಕಳ ವಿದ್ಯಾಭ್ಯಾಸ, ಕುಟುಂಬದ ಆರೋಗ್ಯ ಅಥವಾ ಮನೆ ನಿರ್ವಹಣೆಗೆ ಸಂಬಂಧಿಸಿದಂತೆ ಎದುರಾಗಬಹುದು. ಆದ್ದರಿಂದ ಖರ್ಚು ಮಾಡುವಾಗ ಯೋಗ್ಯತೆಯನ್ನು ಪರಿಶೀಲಿಸಿ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಬಹುದಾದ ಯೋಗವಿದೆ. ಆದರೆ ಇಂದಿನ ದಿನದಲ್ಲಿ ಹೊಸ ಹೂಡಿಕೆಗೆ ಕೈಹಾಕುವುದು ಅಷ್ಟೊಂದು ಅನುಕೂಲಕರವಲ್ಲ. ಬ್ಯಾಂಕ್ ಸಾಲ ಅಥವಾ ಬಂಡವಾಳ ಸಂಗ್ರಹಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ವಿಳಂಬ ಸಂಭವಿಸಬಹುದು. ಆರ್ಥಿಕ ಯೋಚನೆಗಳಲ್ಲಿ ಹಿರಿಯರ ಸಲಹೆ ಅಥವಾ ಆರ್ಥಿಕ ಸಲಹೆಗಾರರ ಮಾರ್ಗದರ್ಶನ ಅನುಸರಿಸುವುದು ಶ್ರೇಷ್ಠ. ಆಸ್ತಿ-ಪಾಸ್ತಿ ಸಂಬಂಧಿತ ವ್ಯವಹಾರಗಳು ಇಂದು ಮುಂದೂಡಬೇಕಾದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ದೈಹಿಕವಾಗಿ ಇಂದು ಬೆನ್ನು ನೋವು, ಸ್ನಾಯು ದುರ್ಬಲತೆ ಅಥವಾ ಜ್ವರದ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಹೆಚ್ಚು ಸಮಯ ಕುಳಿತ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುವವರು ಸರಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳುವುದು ಅಗತ್ಯ. ನೀರಿನ ಸೇವನ, ಪಚಕ ಶಕ್ತಿಗೆ ಅನುಗುಣವಾದ ಆಹಾರ ಸೇವನೆಯ ಅಗತ್ಯತೆ ಇರುತ್ತದೆ. ಮಾನಸಿಕವಾಗಿ ಕೆಲವೊಂದು ಸಂಕೋಚ, ಭಯ ಅಥವಾ ನಿರ್ಧಾರ ಲೇವಲೇಶವನ್ನು ಅನುಭವಿಸಬಹುದು. ಆದರೆ ಧೈರ್ಯದಿಂದ ನಿಲ್ಲುವ ಶಕ್ತಿ ನಿಮ್ಮಲ್ಲಿ ಇದೆ. ಧ್ಯಾನ, ಪ್ರಾಣಾಯಾಮ ಹಾಗೂ ಶನಿವಾರದ ಔಷಧೀಯ ಸ್ನಾನದಿಂದ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ಯೋಗಾಭ್ಯಾಸ, ನಿಯಮಿತ ನಡಿಗೆ ಹಾಗೂ ಎಣ್ಣೆ ಮಸಾಜ್ ಇವು ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು ನೆರವಾಗಬಲ್ಲವು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಶಾಂತಿಪೂರ್ಣತೆ ಇರಲಿ ಎಂಬ ಸಂಕಲ್ಪದಿಂದ ಮಾತುಗಳಲ್ಲಿ ಮಿತವಚನ ಅನಿವಾರ್ಯ. ಪತ್ನಿ, ಪತಿ ಅಥವಾ ಹಿರಿಯರೊಂದಿಗೆ ಗಂಭೀರ ವಿಷಯಗಳ ಚರ್ಚೆ ನಡೆಯಬಹುದು. ನಿಮ್ಮ ನಯವಾದ ಧೋರಣೆ ಇವುಗಳಲ್ಲಿನ ತೊಂದರೆಗಳನ್ನು ಶಮನಗೊಳಿಸಬಲ್ಲದು. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಗುಟ್ಟು ಮಾತುಗಳು, ಭಾವನಾತ್ಮಕ ಸಮಾಲೋಚನೆ ಹಾಗೂ ಒಟ್ಟಿನ ನಿರ್ಧಾರಗಳಲ್ಲಿ ಭಾಗವಹಿಸಬಹುದು. ಇದು ಅವರ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದು, ಅವರನ್ನು ಆಲಿಸುವುದು ಮತ್ತು ಬುದ್ಧಿವಂತ ಮಾರ್ಗದರ್ಶನ ನೀಡುವುದು ಇಂದು ಅತ್ಯಂತ ಅಗತ್ಯ. ಮನೆಯವರೊಂದಿಗೆ ದಿನದ ಕೊನೆಯ ಭಾಗವನ್ನು ಕಳೆಯುವುದು ನೆಮ್ಮದಿಯ ಅನುಭವ ನೀಡುತ್ತದೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶನಿಗ್ರಹನ ಪ್ರಭಾವದಿಂದ ಆತ್ಮಶಕ್ತಿಯನ್ನು ಗಟ್ಟಿ ಮಾಡುವ, ಭಯಗಳನ್ನೇ ಭಕ್ತಿಯಿಂದ ನಿವಾರಣೆ ಮಾಡುವ ಸೂಕ್ತ ದಿನವಾಗಿದೆ. ಶನಿಗೆ ಅರ್ಚನೆ, ಎಳ್ಳಿನ ಎಣ್ಣೆ ದೀಪ, ಕಪ್ಪು ತೂಗುಪಾಲು, ಜಪ, ಧ್ಯಾನ ಇವು ಶ್ರೇಷ್ಠ. ಅವು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಶ್ಲೋಕವನ್ನು 54 ಬಾರಿ ಪಠಿಸಿ. ಶನಿ ಮಹಾತ್ಮೆಯನ್ನು ಓದಿ ಕುಲಪೂಜಾ ಹಾಗೂ ಹಿರಿಯರ ಸೇವೆಯ ಮೂಲಕ ಶನಿವಾರದ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಕೂಲಿಕಾರರಿಗೆ ಅಥವಾ ವೃದ್ಧರಿಗೆ ಬಟ್ಟೆ, ಆಹಾರ ಅಥವಾ ಹಣ ದಾನ ಮಾಡುವುದು ನಿಮ್ಮ ಪುಣ್ಯಶಕ್ತಿಯನ್ನು ವೃದ್ಧಿಸುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಶಕ್ತಿಯ ಸಂಕೇತ. ಶಿಸ್ತಿನ ಪ್ರತೀಕವಾಗಿರುವ ಈ ಸಂಖ್ಯೆಯು ಧೈರ್ಯ, ಪರಿಶ್ರಮ ಮತ್ತು ಭವಿಷ್ಯದ ಗಂಭೀರ ಯೋಜನೆಗಳಿಗೆ ಪ್ರೇರಣೆಯಾಗಿದೆ. ಇಂದಿನ ದಿನ ಈ ಸಂಖ್ಯೆಯ ಅನುಕೂಲವನ್ನು ಮನಃಪೂರ್ವಕವಾಗಿ ಬಳಸಿಕೊಳ್ಳಿ. ಅದೃಷ್ಟದ ಬಣ್ಣ ಕಪ್ಪು. ಕಪ್ಪು ಬಣ್ಣ ಶನಿಗ್ರಹನ ಶಕ್ತಿಯ ಸಂಕೇತ. ಇದು ಗಂಭೀರತೆ, ಶಾಂತಿ ಮತ್ತು ಆತ್ಮಶಕ್ತಿ ನೀಡುತ್ತದೆ. ಈ ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆ ಪುಣ್ಯ ಕಾರ್ಯಕ್ಕೆ ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 10:00 ಮಧ್ಯಾಹ್ನ 12. ಈ ಸಮಯದಲ್ಲಿ ದೈವಿ ಕಾರ್ಯಗಳು, ವ್ಯಾವಹಾರಿಕ ಚಟುವಟಿಕೆಗಳು, ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗಬಹುದು. ಶನಿಗೆ ನಮನ, ದೀಪಾರಾಧನೆ ಈ ವೇಳೆಯಲ್ಲಿ ನಡೆಸಿ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇಂದಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದಿನ ದಿನವು ಕುಂಭರಾಶಿಯವರಿಗೆ ಬುದ್ಧಿವಂತಿಕೆಯತ್ತ ಒಲಿಯುವ, ಆಂತರಿಕ ನಿಶ್ಚಲತೆಯು ಬೆಳೆಯುವ ಮತ್ತು ಬದುಕಿನ ನಿಜವಾದ ಗುರಿಯನ್ನು ಚಿಂತನೆಯ ಮೂಲಕ ಅನ್ವೇಷಿಸುವ ಸಮಯವಾಗಿದೆ. ನಿಮ್ಮ ಆಲೋಚನೆಗಳು ಆಳಗೊಳ್ಳುವ ಸಾಧ್ಯತೆ ಇದೆ.
ಹೊಸ ಯೋಜನೆಗಳು, ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ ಹಾಗೂ ಸಮಾಜಮುಖಿ ಚಟುವಟಿಕೆಗಳತ್ತ ಆಸಕ್ತಿ ಹೆಚ್ಚು. ಇಂದು ನೀವು ನಿಮ್ಮ ಸುತ್ತಲಿನವರ ತೊಂದರೆಗಳನ್ನು ಅರ್ಥ ಮಾಡಿಕೊಳ್ಳುವ ನಿಸ್ವಾರ್ಥ ಮನೋಭಾವವನ್ನು ಪ್ರದರ್ಶಿಸುತ್ತೀರಿ. ನೀವು ಮಾಡಿದ ಪುಣ್ಯಕರ್ಮಗಳು, ಪೂರ್ವಕೃತ ಸತ್ಕರ್ಮಗಳು ನಿಮಗೆ ಮನಃಶಾಂತಿ ನೀಡಬಲ್ಲವು. ಕೆಲವರು ಆಧ್ಯಾತ್ಮಿಕ ಪ್ರವೃತ್ತಿಯತ್ತ ಆಕರ್ಷಿತರಾಗಿ ಗುರು ಉಪಾಸನೆ ಅಥವಾ ಧ್ಯಾನದತ್ತ ಒಲಿಯುತ್ತಾರೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಇಂದಿನ ದಿನ ಉದ್ಯೋಗಸ್ಥರು ಇಂದು ತಾಂತ್ರಿಕ ಜ್ಞಾನದಲ್ಲಿ ಹಾಗೂ ಸಂವಹನ ಕೌಶಲ್ಯದಲ್ಲಿ ತಾವು ಎದುರಾಗುವ ಸಮಸ್ಯೆಗಳನ್ನು ಚತುರತೆಯಿಂದ ನಿಭಾಯಿಸುತ್ತಾರೆ. ಹಿರಿಯರೊಂದಿಗೆ ಉತ್ತಮ ಸಮಾಲೋಚನೆಯು ನಿಮ್ಮ ನೆಚ್ಚನ್ನು ಹೆಚ್ಚಿಸಲಿದೆ. ಕೊನೆಗೂ ತೀರ್ಮಾನ ಶಕ್ತಿಯಿಂದಾಗಿ ಕೆಲಸದಲ್ಲಿ ನಿಮ್ಮನ್ನು ನಿರೀಕ್ಷಿಸಲಾಗುವ ಮುನ್ನಡೆಗಳು ಸಾಧ್ಯ. ನಿಮ್ಮ ವಿಭಿನ್ನ ಆಲೋಚನಾ ಶೈಲಿ, ಹೊಸ ದಾರಿಗಳನ್ನು ಅನ್ವೇಷಿಸುವ ಧೈರ್ಯ ಇವತ್ತಿನ ಬೆಳವಣಿಗೆಗೆ ನೆರವಾಗಬಹುದು. ನಿಮ್ಮ ವೈಯಕ್ತಿಕ ಒತ್ತಡಗಳನ್ನು ಕೆಲಸದಲ್ಲಿ ತೋರಿಸಬಾರದು. ತಂಡದ ಸಹಾಯದಿಂದ ದೊಡ್ಡ ಯೋಜನೆ ಪೂರೈಸಬಹುದು. ಸ್ವತಂತ್ರ ವೃತ್ತಿಯಲ್ಲಿರುವವರು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡರೆ ಹೆಚ್ಚು ಫಲ ಪಡೆಯುತ್ತಾರೆ. ವ್ಯಾಪಾರಿಗಳು ಹೊಸ ಮಾರುಕಟ್ಟೆಗೆ ಪ್ರವೇಶಿಸಲು ಯೋಚಿಸುತ್ತಾರೆ. ಆದರೆ ತಜ್ಞರ ಸಲಹೆಯೊಂದಿಗೆ ಮುನ್ನಡೆದು ಹೋಗಿ. ಇನ್ನು ಹಣಕಾಸಿನ ವಿಷಯದಲ್ಲಿ ವೀಕ್ಷಕರೇ, ಇಂದಿನ ದಿನ ನಿಮಗೆ ಇಂದು ಹಣಕಾಸಿನ ವಿಷಯದಲ್ಲಿ ಯೋಗ್ಯ ಯೋಜನೆ ಅಗತ್ಯ. ಹಳೆಯ ಸಾಲಗಳ ಪಾವತಿ ಅಥವಾ ಸಾಲದ ಮೇಲಿನ ಬಡ್ಡಿದರ ನಿಮ್ಮ ಹಣಕಾಸಿನ ಸ್ಥಿತಿಗೆ ತೊಂದರೆ ನೀಡಬಹುದು. ಆದ್ದರಿಂದ ಆದಾಯ ಮತ್ತು ವೆಚ್ಚದ ಪರಸ್ಪರ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಹೂಡಿಕೆ ಮಾಡುವ ಯೋಚನೆ ಇದ್ದರೆ ಅದರ ಹಿಂದೆ ಇರುವ ಆರ್ಥಿಕ ಜಾಣ್ಮೆಯನ್ನು ಚೆನ್ನಾಗಿ ಪರಿಶೀಲಿಸಿ. ಬಹುಶಃ ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭ ಗಳಿಸಲು ಸಾಧ್ಯವಾಗಬಹುದು. ಆದರೆ ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚು ಧೈರ್ಯ ತೋರಿಸಬಾರದು. ಧನಲಾಭದ ನಿಲುವಿನಲ್ಲಿ ಇಂದು ಹೆಚ್ಚು ನಿರೀಕ್ಷೆ ಇಟ್ಟುಕೊಳ್ಳಬಾರದು. ನಿಮ್ಮ ಹಿಂದಿನ ಪರಿಶ್ರಮವು ಮುಂದಿನ ದಿನಗಳಲ್ಲಿ ಲಾಭದ ಮೂಲಕ ಪ್ರತಿಫಲಿಸಲಿದೆ. ಸಣ್ಣ ಹಣಕಾಸು ಯೋಜನೆಗಳನ್ನು ನಿಷ್ಕರ್ಷದಿಂದ ಅನುಸರಿಸಿ. ಆರೋಗ್ಯದ ನಿಲುವಿನಲ್ಲಿ ವೀಕ್ಷಕರೇ, ಇಂದು ಆರೋಗ್ಯದ ವಿಷಯದಲ್ಲಿ ಕುಂಭರಾಶಿಯವರು ಕಂಗೆಟ್ಟು ತಲೆನೋವು ಅಥವಾ ಮಿದುಳಿನ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಖಿನ್ನತೆ ಅಥವಾ ಶಾರೀರಿಕ ಅಸ್ವಸ್ಥತೆಯಿಂದಾಗಿ ಮನಸ್ಥಿತಿಯಲ್ಲಿ ಏರುಪೇರು ಕಾಣಿಸಬಹುದು. ನಿಮಿಷಕ್ಕೂ ಚಿಂತೆ ಬದಲಾಯಿಸುತ್ತಿರುವುದು ಗಮನಾರ್ಹ. ವಿಷಯ ಮಾಧುರ್ಯ, ನಿಶ್ಚಲತೆಯನ್ನು ಸಾಧಿಸಲು ಸತತ ಪ್ರಾಣಾಯಾಮ, ಧ್ಯಾನ ಶ್ರೇಷ್ಠ ಮಾರ್ಗ. ನಿದ್ರೆ ಸಮರ್ಪಕವಾಗಿ ಆಗದಿದ್ದರೆ ದಿನವಿಡೀ ತಡಕಾಟವಾಗಬಹುದು. ಹಗುರವಾದ ಆಹಾರ, ಹಸಿರು ತರಕಾರಿ, ಹಣ್ಣುಗಳ ಸೇವನೆಯು ದೇಹಶಕ್ತಿಗೆ ನೆರವಾಗುತ್ತದೆ. ಈ ದಿನ ಗಜಕೇಶರಿ ಯೋಗ ಮತ್ತು ಶನಿಗ್ರಹದ ಸಂಚಾರದಿಂದಾಗಿ ಮನಸ್ಸು ನಿರ್ಧಾರಗಳು ತೆಗೆದುಕೊಳ್ಳುವಲ್ಲಿ ಹೆಚ್ಚು ಶುದ್ಧತೆ, ಯೋಗ್ಯತೆ ಬೇಕಾದ ದಿನವಿದು. ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಇಂದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಾಳ್ಮೆ ಮತ್ತು ಗೌಪ್ಯತೆ ಪರೀಕ್ಷೆಗೆ ಒಳಪಡುವ ದಿನವಿದು. ಪತ್ನಿ ಅಥವಾ ಪತಿಗಳೊಂದಿಗೆ ಭಾವನಾತ್ಮಕ ವಿಚಾರಗಳು ಉದ್ಭವಿಸಬಹುದು. ಮಾತುಗಳಲ್ಲಿ ನಯವಾಣಿ ಇರಲಿ, ಇಲ್ಲದಿದ್ದರೆ ಅಲ್ಪ ಮಾನಸಿಕ ಕಲಹ ಉಂಟಾಗಬಹುದು. ಹಿರಿಯರ ಸಲಹೆಗೆ ಕಿವಿಗೊಡಬೇಕು, ಆದರೆ ತಮ್ಮದೇ ಆದ ವಿಚಾರ ಶೈಲಿಯಿಂದ ಮುಂದೆ ಸಾಗಬೇಕಾದ ಅಗತ್ಯವಿದೆ. ನಿಮ್ಮ ಮಕ್ಕಳಿಗೆ ನಿಮ್ಮ ಸಮಯ, ಪ್ರೋತ್ಸಾಹ ಹಾಗೂ ಬೆಂಬಲವು ಇಂದು ಹೆಚ್ಚು ಅಗತ್ಯ. ಅವರು ತಮ್ಮ ಸಮಸ್ಯೆಗಳನ್ನು ನಿಮಗೆ ತೋರಿಸುತ್ತಾರೆ, ಅದನ್ನು ಮನಪೂರ್ವಕವಾಗಿ ಆಲಿಸಬೇಕು. ಇಂದು ಸಂಬಂಧಗಳ ಮಹತ್ವ ಅರಿಯುವ, ಸ್ನೇಹಿತರಿಗೆ ಧೈರ್ಯ ನೀಡುವ ಮತ್ತು ಸ್ನೇಹವನ್ನು ಮರುಸ್ಥಾಪಿಸುವ ಶಕ್ತಿಯ ದಿನವಾಗಿದೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರ ಆಧ್ಯಾತ್ಮಿಕ ಶುದ್ಧತೆಗೆ, ಮನಸ್ಸಿನ ಶಾಂತಿಗೆ, ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಸೂಕ್ತ ದಿನ. ದೇವಿಯ ಕೃಪೆ, ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ಅಥವಾ ಸೌಮ್ಯ ಲಕ್ಷ್ಮೀ ರೂಪದಲ್ಲಿ ಹರಸಿದರೆ ಮನಸ್ಸು ಶುದ್ಧವಾಗುತ್ತದೆ. ಔ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು 54 ಬಾರಿ ಪಠಿಸಿ. ಗುಡಿಸಲಿನಲ್ಲಿ ಹಾಲು ಅಥವಾ ಗೋಧಿ ಹಿಟ್ಟು ದಾನ ಮಾಡುವುದು ಪುಣ್ಯ ಕಾರ್ಯ. ಇಂದಿನ ರಾತ್ರಿ ನಕ್ಷತ್ರ ಚಂದ್ರನ ಅನುಕೂಲದಿಂದ ನಿಶ್ರಯ ಕಾಲದಲ್ಲಿ ಧ್ಯಾನ, ಜಪ ಮತ್ತು ಪರಮಾತ್ಮ ಸ್ಮರಣೆ ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 7. ಸಾತ್ವಿಕತೆಯ ಸಂಕೇತವಾದ ಈ ಸಂಖ್ಯೆ ಇಂದು ಆತ್ಮಪರಿಶುದ್ಧತೆ, ಆಧ್ಯಾತ್ಮಿಕ ಆಕರ್ಷಣೆ ಹಾಗೂ ಗುಪ್ತ ಬುದ್ಧಿವಂತಿಕೆಗೆ ದಾರಿ ಮಾಡಿಕೊಡುತ್ತದೆ. ಯಾವುದೇ ಹೊಸ ಆಲೋಚನೆಗೆ ಈ ಸಂಖ್ಯೆಯ ಅನುಕೂಲ ಇದೆ. ಅದೃಷ್ಟದ ಬಣ್ಣ ನೀಲಿ ಬಣ್ಣ ಮನಸ್ಸಿನ ಶಾಂತಿ, ತಾರ್ಕಿಕತೆ, ಆಳವಾದ ವಿಚಾರ ಶಕ್ತಿ ಮತ್ತು ಸಮತೋಲನದ ಪ್ರತೀಕ. ಈ ಬಣ್ಣದ ಉಡುಪಿನ ಬಳಕೆ ನಿಮ್ಮ ಮಾತುಗಳಲ್ಲಿ ಶಕ್ತಿಯನ್ನು ನೀಡಬಲ್ಲದು. ಶುಭ ಸಮಯ ಮಧ್ಯಾಹ್ನ 1:05 ರಿಂದ ಸಂಜೆ ಮಧ್ಯರಾತ್ರಿ 2:30. ಈ ಸಮಯದಲ್ಲಿ ಪ್ರಾರ್ಥನೆ, ಆರ್ಥಿಕ ನಿರ್ಧಾರಗಳು, ಹೊಸ ಯೋಜನೆಗಳಿಗೆ ಪ್ರಾರಂಭ ಮತ್ತು ಕುಟುಂಬ ಚರ್ಚೆಗಳು ಯಶಸ್ವಿಯಾಗಬಹುದು. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇಂದಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದಿನ ದಿನ ಮೀನರಾಶಿಯವರಿಗೆ ಆಂತರಿಕವಾಗಿ ಆತ್ಮಮೌಲ್ಯಗಳನ್ನು ಅರಿಯುವ ಭಾವನಾತ್ಮಕ ಬೆಳವಣಿಗೆಯ ದಿನವಾಗಿದೆ.
ನಿಮ್ಮ ಭಾವನೆಗಳು ಹೆಚ್ಚು ಸೂಕ್ಷ್ಮವಾಗಿರುತ್ತವೆ. ಕಲಾತ್ಮಕತೆಯ ಮೆಲುಕು, ಸಂಗೀತ, ಸಾಹಿತ್ಯ ಅಥವಾ ಭಾವನಾತ್ಮಕ ವ್ಯಾಖ್ಯಾನಗಳತ್ತ ಆಕರ್ಷಣೆ ಹೆಚ್ಚು. ನಿಮ್ಮ ಸಹಾನುಭೂತಿ ಗುಣ ಇತರರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಬೆಳೆಯಬಹುದು. ಇಂದು ನಿಮ್ಮೊಳಗಿನ ಶಕ್ತಿ ಮತ್ತು ಶ್ರದ್ಧೆಯ ಮೌಲ್ಯವನ್ನು ನೀವು ಹೊಸದಾಗಿ ಅರಿಯಬಹುದು. ತಮ್ಮ ಹೃದಯದಿಂದ ಕಾರ್ಯನಿರ್ವಹಿಸಿದರೆ ಒಳ್ಳೆಯ ಫಲ ದೊರೆಯುತ್ತದೆ. ದಿವ್ಯತೆಯ ಪ್ರಭಾವದಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹಾಗೂ ಬುದ್ಧಿಶಕ್ತಿ ಬೆಳೆಯುತ್ತವೆ. ಮತ್ತೆ ವೀಕ್ಷಕರೇ, ಉದ್ಯೋಗ ಅಥವಾ ವೃತ್ತಿಜೀವನದ ವಿಷಯಕ್ಕೆ ಬಂದರೆ ಇಂದಿನ ದಿನ ಮೀನರಾಶಿಯವರು ಇಂದು ಕೆಲಸದ ಸ್ಥಳದಲ್ಲಿ ವಿಶೇಷ ಗಮನಾರ್ಹವಾಗುತ್ತಾರೆ. ನಿಮ್ಮ ಕೌಶಲ್ಯ ಹಾಗೂ ಮನೋಭಾವ ಪ್ರತಿಷ್ಠೆಯ ಪುನರ್ ನಿರ್ಮಾಣಕ್ಕೆ ನೆರವಾಗುತ್ತದೆ. ಉನ್ನತಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ವಿಶೇಷವಾಗಿ ನೀವು ಹೊಸದೊಂದು ಸಲಹೆ ಅಥವಾ ಪರಿಹಾರ ನೀಡಿದಲ್ಲಿ. ಇಂದು ನೀವು ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ತಾಳ್ಮೆ, ಪರಿಶೀಲನೆ ಹಾಗೂ ಸ್ಥಿರತೆ ಅಗತ್ಯ. ತಕ್ಷಣದ ಫಲಕ್ಕಿಂತ ದೂರದೃಷ್ಟಿಯ ಯೋಜನೆಗೆ ಒತ್ತು ನೀಡುವುದು ಉತ್ತಮ. ತಂಡದ ಜೊತೆ ಕೆಲಸ ಮಾಡುವಾಗ ನಿಮ್ಮ ದಯೆಯ ಸ್ವಭಾವದಿಂದಾಗಿ ಸಂಯಮ ಮತ್ತು ಸಾಮರಸ್ಯ ತರುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವವರು ಹೊಸ ಒಪ್ಪಂದಗಳನ್ನು ಚರ್ಚೆ ಮಾಡಲು ಉತ್ತಮ ಸಮಯ. ಆದರೆ ಗೊಂದಲಗಳು ಅಥವಾ ಗೊಂದಲಾತ್ಮಕ ಸುದ್ದಿಗಳು ನಿಮ್ಮ ಗಮನವನ್ನು ಹರಿಸಿಬಿಟ್ಟರೆ ಪ್ರಗತಿಗೆ ತೊಂದರೆ ಆಗಬಹುದು. ಪಕ್ಕದವರ ಮಾತುಗಳಿಂದ ತಕ್ಷಣ ಪ್ರಭಾವಿತರಾಗದಿರಿ. ಹಣಕಾಸಿನ ವಿಷಯದಲ್ಲಿ ವೀಕ್ಷಕರೇ, ಇಂದಿನ ದಿನ ನಿಮಗೆ ಆರ್ಥಿಕವಾಗಿ ಇಂದು ಸ್ಥಿರತೆಯ ಕಾಲವಾಗಿದೆ. ಹಳೆಯ ಸಾಲ ಪಾವತಿಸುವ ಯತ್ನ ಯಶಸ್ವಿಯಾಗಬಹುದು. ಅನೇಕ ಮೀನರಾಶಿಯವರು ಕೆಲವು ಹಳೆಯ ಬಾಕಿಗಳನ್ನು ಶುಭ ಪರಿಣಾಮದೊಂದಿಗೆ ಮುಕ್ತಗೊಳಿಸಬಹುದು. ಆದಾಗ್ಯೂ ಖರ್ಚಿನಲ್ಲಿ ನಿಯಂತ್ರಣ ಅಗತ್ಯವಿದೆ. ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಭದ್ರತೆ ಮತ್ತು ವಿಶ್ವಾಸಾರ್ಹತೆ ಇರುವ ಯೋಜನೆಗಳತ್ತ ಗಮನ ಹರಿಸಿ. ಬೇಗ ಲಾಭದ ತವಕದಿಂದ ತಪ್ಪು ನಿರ್ಧಾರ ಮಾಡಬೇಡಿ. ಕುಟುಂಬದ ಸದಸ್ಯರೊಂದಿಗೆ ಹಣಕಾಸು ಕುರಿತ ನಿರ್ಧಾರಗಳಲ್ಲಿ ಸಹಮತವನ್ನು ಹೊಂದಿ ಮುಂದಿನ ಅರ್ಥಶಾಸ್ತ್ರದ ಪಟುತನ ಬೆಳೆಯಿಸಿ. ಒಟ್ಟಿನಲ್ಲಿ ಇಂದು ಹಣ ನಿಮ್ಮ ಕೈ ಸೇರಬಹುದು, ಆದರೆ ಅದನ್ನು ಸಂಗ್ರಹಿಸುವ ಅಥವಾ ಯೋಗ್ಯವಾಗಿ ಉಪಯೋಗಿಸುವ ತಾಳ್ಮೆ ಮತ್ತು ಜಾಣ್ಮೆ ಮುಖ್ಯ. ದಾನ ಧರ್ಮ ಅಥವಾ ಪುಣ್ಯ ಕಾರ್ಯಗಳಿಗೆ ಖರ್ಚು ಮಾಡಿದರೆ ಅಲೌಕಿಕ ಅನುಭವ ಸಂಭವಿಸಬಹುದು. ಆರೋಗ್ಯದ ನಿಲುವಿನಲ್ಲಿ ವೀಕ್ಷಕರೇ, ಇಂದಿನ ದಿನ ಮೀನರಾಶಿಯವರಿಗೆ ದೈಹಿಕಕ್ಕಿಂತ ಮಾನಸಿಕ ಆರೋಗ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ. ಹೆಚ್ಚು ಚಿಂತೆ ಅಥವಾ ಭಾವನಾತ್ಮಕ ಒತ್ತಡದಿಂದ ತಲೆನೋವು, ನಿದ್ರಾಹೀನತೆ ಅಥವಾ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗಬಹುದು. ಶರೀರಕ್ಕೆ ಹಗುರವಾದ ಆಹಾರ ಹಾಗೂ ನಿಯಮಿತ ದಿನಚರಿ ಅಗತ್ಯ. ಈ ದಿನ ನಿಮ್ಮ ದೇಹ ಮನಸ್ಸು ಸಮತೋಲನದಲ್ಲಿರಲು ಧ್ಯಾನ, ಪ್ರಾಣಾಯಾಮ ಹಾಗೂ ಸಂಗೀತೋಪಚಾರ ಉತ್ತಮ ಮಾರ್ಗ. ಆಯಾಸದಿಂದ ದೂರವಿದ್ದು ನೀರಿನ ಸೇವನೆ ಹೆಚ್ಚಿಸಿ. ಕೆಲವರು ಕಣ್ಣು, ಮೂಗು ಅಥವಾ ಕಾಲುಗಳ ತೊಂದರೆ ಅನುಭವಿಸಬಹುದು, ಎಚ್ಚರಿಕೆಯಿಂದಿರಿ. ಆರೋಗ್ಯದ ಚುಕ್ಕಾಣಿಯಲ್ಲಿ ಶನಿಗ್ರಹ ಮತ್ತು ಚಂದ್ರನ ಸಂಚಾರದ ಪ್ರಭಾವದಿಂದ ಮಾನಸಿಕ ನೆಮ್ಮದಿ ಇಲ್ಲದಿರಬಹುದು. ಆದ್ದರಿಂದ ಆತ್ಮಪರಿಶುದ್ಧತೆಯ ಕಡೆ ಹೆಚ್ಚು ಗಮನ ಹರಿಸಿ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಇಂದು ನಿಮ್ಮ ಕುಟುಂಬದಲ್ಲಿ ಭಾವನೆಗಳಿಗೆ ಮೌಲ್ಯ ಹೆಚ್ಚಾಗಲಿದೆ. ನಿಮ್ಮ ಹೃದಯದಿಂದ ಮಾತನಾಡಿದರೆ ಸಂಬಂಧಗಳು ಬಲವಾಗುತ್ತವೆ. ಮಕ್ಕಳಿಂದ ಸಂತೋಷದ ಸುದ್ದಿ ಬರಬಹುದು. ತಂದೆ ತಾಯಿಗಳೊಂದಿಗೆ ಸಮಯ ಕಳೆಯುವುದು ಇಂದು ನಾವೀನ್ಯತೆಯನ್ನು ತರುತ್ತದೆ. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡುಬಂದರೂ ಸಹಾನುಭೂತಿ ಹಾಗೂ ಪ್ರಾಮಾಣಿಕತೆ ಇಟ್ಟುಕೊಂಡರೆ ಎಲ್ಲವೂ ಸರಿಯಾಗುತ್ತದೆ. ಕೆಲವರಿಗೆ ಸಹೋದರರೊಂದಿಗೆ ಆರ್ಥಿಕ ವಿಚಾರಗಳಲ್ಲಿ ಚರ್ಚೆ ನಡೆಯಬಹುದು, ಆದರೆ ವಿವೇಕದಿಂದ ನಡೆದುಕೊಳ್ಳಿ. ಸ್ನೇಹಿತರಿಂದ ಒತ್ತಡವೋ ಅಥವಾ ಭಾವನಾತ್ಮಕ ನಿರೀಕ್ಷೆಗಳು ಇಲ್ಲವಾದರೆ ನಿರಾಸೆ ಉಂಟಾಗಬಹುದು. ಆದರೆ ನಿಮ್ಮ ಸಹಜ ಮೃದು ಸ್ವಭಾವದಿಂದ ನೀವು ಸಂಬಂಧಗಳ ಬೆಳವಣಿಗೆಗೆ ಅನೇಕ ದಾರಿಗಳನ್ನು ಸೃಷ್ಟಿಸಬಹುದು. ವೀಕ್ಷಕರೇ, ನೀವು ಇಂದು ಶುಕ್ರವಾರ, ಮಾಂತ್ರಿಕ ಶಕ್ತಿಯ ದಿನ. ವಿಶೇಷವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಲು ಯೋಗ್ಯ ಸಮಯ. ಇಂದು ಬೆಳಿಗ್ಗೆ ಗಂಧದ ತಿಲಕ ಧರಿಸಿ ಗುಲಾಬಿ ಪುಷ್ಪಗಳಿಂದ ಪೂಜೆ ಮಾಡುವುದು ಶುಭ. ದೇವಾಲಯಕ್ಕೆ ಹಾಲು ಅಥವಾ ತುಳಸಿ ದಳಗಳಿಂದ ಅರ್ಚನೆ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಓ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು 54 ಅಥವಾ 108 ಬಾರಿ ಪಠಿಸಬಹುದು. ಇದು ನಿಮ್ಮ ಮನೋಬಲವನ್ನು ಬಲಪಡಿಸುವಂತದ್ದು. ನಿಮ್ಮ ಮನಸ್ಸಿನಲ್ಲಿ ಹುಟ್ಟುವ ದುಃಖ, ಆತಂಕವನ್ನೆಲ್ಲ ನಿವಾರಿಸುವ ಶಕ್ತಿ ಹೊಂದಿದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಇಂದು ನಿಮ್ಮ ಬುದ್ಧಿಶಕ್ತಿ, ತರ್ಕಬದ್ಧತೆ ಹಾಗೂ ಸೃಜನಶೀಲತೆಗೆ ಉತ್ತೇಜನ ನೀಡುತ್ತದೆ. ಹೊಸ ಪ್ರಾರಂಭಗಳಿಗೆ ಇದು ಶ್ರೇಷ್ಠ ಸಂಖ್ಯೆ. ಅದೃಷ್ಟದ ಬಣ್ಣ ಹಳದಿ. ಇದು ಉತ್ಸಾಹ, ಮನೋಶಕ್ತಿ, ಜ್ಯೋತಿ ಮತ್ತು ಪ್ರಚೋದನೆಯ ಬಣ್ಣ. ಈ ಬಣ್ಣವು ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಿಸಿ ನಿಮ್ಮ ಒಳಗೆ ಬೆಳಕನ್ನು ತುಂಬುತ್ತದೆ. ಶುಭ ಸಮಯ ಬೆಳಗ್ಗೆ 10:55 ರಿಂದ ಮಧ್ಯಾಹ್ನ 12:20 ಈ ಸಮಯದಲ್ಲಿ ನೀವು ಪ್ರಾರ್ಥನೆ, ಆರ್ಥಿಕ ವ್ಯವಹಾರ, ಸಂಬಂಧಗಳಲ್ಲಿ ಭಾವಪೂರ್ಣ ಚರ್ಚೆ ಅಥವಾ ಹೊಸ ಪ್ರಯತ್ನಗಳು ಪ್ರಾರಂಭಿಸಬಹುದು.
ವೀಕ್ಷಕರ ಈ ರೀತಿಯಾಗಿ 12 ರಾಶಿಯವರ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.